ಅಕ್ಷತಾ ಮೇಡಮ್ ಅವರೇ, ಹಾಗೆ ಹಿರಿಯರೇ, ಮಾತಾ ಭಗಿನಿಯರೇ, ಇವತ್ತಿನ ವಿಷಯ ಯಾರಿಗೇನು ಹೊಸತಲ್ಲ, ಆದರೆ ಹೊಸ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದೆ ನಾವು. ಅನೇಕ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಆ ವಿಷಯ ಇರುತ್ತೆ, ಆದರೆ ಅದರ ಆಳ ಅಗಲ ಮತ್ತು ಅದರ ಪರಿಣಾಮ ಮತ್ತು ದುಷ್ಪರಿಣಾಮ ಇವುಗಳ ಬಗ್ಗೆ ತಲೆ ಹಾಕುವಂತಹ ಸಾಹಸ ಅಂತ ಹೇಳ್ಬೋದು, ಅಥವಾ ಆ ದಿಕ್ಕಿನ ಕಡೆಗೆ ನೋಡುವಂತಹ ಪ್ರಯತ್ನ ನಾವು ಮಾಡಿರುವುದಿಲ್ಲ. ಇವತ್ತಿನ ವಿಷಯ ಸೋಷಿಯಲ್ ಮೀಡಿಯಾ ಅಂತ ಗೊತ್ತಿಲ್ಲದಂತಹ ಮಗುವೇ ಇಲ್ಲ ಅನ್ನೋ ರೀತಿ. ನಮ್ಮ ಮಗು ಯಾಕೆ ಹೇಳಿದ್ರೆ ಅದಕ್ಕಿಂತ ಮೇಲಿನವ್ರು ನಾವೆಲ್ಲ ಇರೋದ್ರಿಂದ ಕೆಳಗೆ ಹೋದಾಗ ಒಂದು ಮಗು ಕೂಡ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ ಅಂತ ಅನ್ನುವಂಥದ್ದಿಲ್ಲ. ಕೈಗೆ ಮೊಬೈಲ್ ಕೊಟ್ಟರೆ ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಟ್ರೋಲ್ ಮಾಡ್ತಾ ಇರ್ತಾರೆ, ಈ ಥರ ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಹೋಗಿದೆ. ಅಂದರೆ ತಂತ್ರಜ್ಞಾನ ಬೆಳೆದಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ, ನಾವೆಲ್ಲರೂ ಅದಕ್ಕೆ ಒಪ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದು ಒಂದು ಪಾಸಿಟಿವ್ ಅಂಶ. ಎರಡನೇ ಭಾಗವಾಗಿ ಸೋಷಿಯಲ್ ಮೀಡಿಯಾ ಇವತ್ತು ವ್ಯಕ್ತಿ ಮೇಲೆ ಏನು ಪರಿಣಾಮ ಬೀರಿದೆ. ವ್ಯಕ್ತಿ ಅಂತ ಹೇಳಿದರೆ ಕುಟುಂಬ ಕನೆಕ್ಟ್ ಆಗೇ ಆಗುತ್ತೆ. ಒಬ್ಬ ವ್ಯಕ್ತಿ ಕುಟುಂಬವಿಲ್ಲದ ವ್ಯಕ್ತಿ, ಸಾಮಾಜಿಕ ಜೀವನದಲ್ಲಿ ಇರ್ತಕ್ಕಂಥ ಅನೇಕರಿಗೆ ವ್ಯಕ್ತಿ ಮತ್ತು ಕುಟುಂಬ ಇದೆರಡು ಒಟ್ಟೊಟ್ಟಿಗೆ ಒಂದೇ ನಾಣ್ಯತೆ ಎರಡು ಮುಖಗಳಿದ್ದಾರೆ. ಅದರ ಜೊತೆಗೆ ಸಮಾಜ, ನಾವೆಲ್ಲರೂ ಸೇರಿದಾಗ ಸಮಾಜ ಆಗುತ್ತೆ. ಅದ್ರ ಮೇಲೆ ಏನು ಪರಿಣಾಮ ಇದನ್ನು ನೋಡ್ತಾ ಹೋದಾಗ ಇವತ್ತು ಬೆಳಿಗ್ಗೆ ಈ ಥರ ಕಾರ್ಯಕ್ರಮ ಇದೆ ಅಂತ ನನ್ನ ಸಾಮಾಜಿಕ ಜಾಲತಾಣದ ಅಕೌಂಟ್ ಆದಂತಹ ಫೇಸ್ಬುಕ್ನಲ್ಲಿ ಈ ರೀತಿ ಆಮಂತ್ರಣ ಹಾಕಿ ಅದರ ಮೇಲೆ ಬರೆದಿದೆ. ನಾನು ಈ ಥರ ಒಂದು ಕಡೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ನಿಮ್ಮ ಸಲಹೆಗಳೇನಾದರೂ ಇದ್ದರೆ ಅಥವಾ ನಿಮಗೆ ಅನುಭವ ಆಗಿದ್ದೇನಾದರೂ ಇದ್ದರೆ ದಯವಿಟ್ಟು ಹಂಚಿಕೊಳ್ಳಿ, ಆ ವಿಚಾರವನ್ನು ಅವ್ರ ಮುಂದೆ ಆ ಕಾರ್ಯಕ್ರಮದಲ್ಲಿ ಇಡ್ಲಿಕ್ಕೆ ಸಹಾಯ ಆಗುತ್ತೆ ಅಂತ. ಸಂಜೆ 6 ಗಂಟೆಗೆ ನಾನು ಆಫೀಸಿಂದ ಹೊರಟೆ. ಒಂದು ಕಮೆಂಟ್ ಬಂದಿದೆ. ಅಂದರೆ ಸೋಷಿಯಲ್ ಮೀಡಿಯಾದ ಡೆಪ್ತ್ ಎಷ್ಟಿದೆ ಅಂತ ನಾವು ಅರ್ಥ ಮಾಡ್ಕೊಂಡು ಅನೇಕ ಸಂದರ್ಭದಲ್ಲಿ ಅನಿಸ್ತಾ ಇರುತ್ತೆ, ನಾನು ಅಲ್ಲಿ ಹಾಕಬೇಕು, ತುಂಬ ಜನ ನೋಡ್ತಾರೆ. ಇವುಗಳ ಮಧ್ಯದಲ್ಲಿ ಅನೇಕ ಸಮಯವನ್ನು ನಾವು ಕೊಡ್ತಾ ಇರ್ತೇವೆ. ಆದರೆ ಈ ಥರ ಕೇಳಿದಾಗ ಅಲ್ಲಿ ಎಷ್ಟು ಜನರು ಕಮೆಂಟ್ ಮಾಡಿದ್ರು ಅಂದರೆ ಅವರ ಆ ಡೆಪ್ತ್ ನೋಡುವಂತಹ ಅಥವಾ ಆ ವಿಚಾರವನ್ನು ನಾನು ಅದಕ್ಕೆ ಸಮಯ ಕೊಡುವಂಥದ್ದು ಎಷ್ಟು ಉಳಿದಿದೆ, ಇದ್ರ ಮೇಲೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ಆಕ್ಟಿವ್ ಆಗಿರಬೇಕು ಅಥವಾ ಎಷ್ಟು ಸಮಯವನ್ನು ನಾವು ಅಲ್ಲಿ ವ್ಯಯ ಮಾಡಬೇಕು ಅನ್ನೋದು ಇವತ್ತಿನ ಉದಾಹರಣೆಯಾಗಿ ಒಂದು ಅಂಶ. ಇನ್ನು ನೇರ ವಿಷಯಕ್ಕೆ ಬರೋಣ. ಮೊದಲನೇದು ವ್ಯಕ್ತಿಯಾಗಿ ನಾವು 4 ಪಾರ್ಟ್, ತುಂಬ ವಿಷಯಗಳಿದೆ, ನಾನು ಸಮಯದ ಅಭಾವದಿಂದ 4 ವಿಷಯಗಳು ನಮ್ಮ ಅನುಭವಕ್ಕೆ ಬರುವುದರಿಂದ ನಾನು ಮುಂದೆ ಇಡ್ತಾ ಹೋಗ್ತೇನೆ. ಒಂದು ಮಾನಸಿಕ ಆರೋಗ್ಯನ ಇವತ್ತು ನಾವು ಗಮನಿಸಿದಾಗ ಆ ಗೀಳು ಅಂತ ಹೇಳಿ ಚಟ ಅನ್ನುವಂಥ ಶಬ್ದ ಸರಿ ಅನಿಸೋದಿಲ್ಲ, ಆಗ ಗೀಳು ಅಂದರೆ ಅದಕ್ಕೆ ಎಡಿಕ್ಟ್ ಆಗುವಂಥದ್ದು. ಅದು ನಮ್ಗೆ ತಪ್ಪಲ್ಲ, ಯಾಕಂದರೆ ಅನೇಕ ಸಂದರ್ಭದಲ್ಲಿ ಈಗ ನ್ಯೂಸ್ ಅಥವಾ ಇನ್ಯಾವುದೋ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ನಿರಂತರ ಪ್ರತಿ ಕ್ಷಣವೂ ಅಲ್ಲಿ ಗಮನ ಇಡಬೇಕು. ಆದರೆ ಒಬ್ಬ ಗೃಹಿಣಿ ಮಾಡಬೇಕಾ, ಒಬ್ಬ ಮನೆಯಲ್ಲಿರುವಂತಹ ವ್ಯಕ್ತಿಗಳು ಮಾಡಬೇಕಾ, ವಿದ್ಯಾರ್ಥಿಗಳು ಮಾಡಬೇಕಾ ಅಂತಂತ ಹೇಳಿದಾಗ ಅದನ್ನು ಮೀರಿ ಇವತ್ತು ಆ ರೀತಿಯ ವಾತಾವರಣ ಕಾಣಿಸ್ತಿದೆ. ಒಂದು ರೀತಿಯ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಸೈಬರ್ ಬುಲ್ಲಿಂಗ್ ಅನ್ನುವಂಥ ಹೊಸ ಶಬ್ದ ಕಾಯಿನ್ ಆಗ್ತಾ ಇದೆ ಇವತ್ತಿನ ದಿನ. ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ, ಅದನ್ನು ನಾನು ವಿವರಣೆ ಕೊಡ್ತೇನೆ. ಸೈಬರ್ ಬುಲ್ಲಿಂಗಿನ ಮುಖಾಂತರ ಮನುಷ್ಯ ಗೊತ್ತಿಲ್ಲದೆ ಅನೇಕ ತಪ್ಪುಗಳನ್ನು ಮಾಡ್ತಾ ಇದ್ದಾನೆ, ಅಥವಾ ಅದರ ಮುಖೇನ ನಮಗೆ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾನೆ ಮನುಷ್ಯ. ಅದು ಸೈಬರ್ ಬುಲ್ಲಿಂಗ್ ಅನ್ನುವಂಥ ಒಂದು ಹೊಸ ಶಬ್ದ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪ್ರಚಲಿತ ಆಗಲಿಕ್ಕಿದೆ. ವೈಯಕ್ತಿಕ ಮಾಹಿತಿಯ ಸುರಕ್ಷತೆ ಇಲ್ಲ. ಅದನ್ನು ನೀವು ಎಲ್ಲ ಕಡೆ ನೀವು ಯಾವುದೇ ಸೈಬರ್ ಕ್ರೈಮು ಅಥವಾ ಸೈಬರ್ ಕ್ರೈಮ್ಗಳು ನಡೆದಿದ್ದಾಗ ಅಲ್ಲಿ ನಿಮಗೆ OTP ಇರ್ಬೋದು, ಇನ್ನೊಂದಿರ್ಬೋದು, ನೋಡಿರ್ತೀರಿ, ಕೇಳಿರ್ತೀರಿ. ನಮ್ಮ ವೈಯಕ್ತಿಕ ಯಾವುದೂ ಇಲ್ಲ ಇವತ್ತು. ನಾವು ಅಂದ್ಕೊಳ್ತೀವಿ ನಾನೆಲ್ಲ ಪಾಸ್ವರ್ಡ್ ಭಾಳ ಟೈಟಾಗಿ ಹಾಕಿದ್ದೀನಿ, ಯಾರಿಗೂ ನೋಡಲಿಕ್ಕೆ ಗೊತ್ತಿಲ್ಲ ಅಂತಂದ್ರೆ ಎಲ್ಲವನ್ನು ನಾವು ಸೈಬರ್ ಅಂದರೆ ನೆಟ್ಟಲ್ಲಿ ತೆಗೆದಿಟ್ಬಿಟ್ಟಿದ್ದೀವಿ. ಎಲ್ಲವೂ ಓಪನ್ ಸೀಕ್ರೆಟ್. ಅದರಲ್ಲಿ ಅಪನಂಬಿಕೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಈ 4 ವಿಷಯಗಳನ್ನು ನಾವು ಮುಂದೆ ಎಕ್ಸ್ಟೆಂಡ್ ಮಾಡೋದಾದರೆ ನೋಡಿ, ನೀವೊಂದು 10 ವರ್ಷ ಇಲ್ಲಿ ಇರುವಂಥವ್ರು ನೀವೇ ನೆನಪು ಮಾಡಿ, 10 ವರ್ಷದ ಮೊದಲು ಮೊಬೈಲನ್ನು ಕೈಗೆ ಬರದಾಗ ಅಥವಾ 15 ವರ್ಷದ ಮೊದಲು ನಿಮ್ಮ ಮನೆಗೆ ನಂಬರ್ ಹೇಳಿ ಅಂತ ಹೇಳಿದ್ರೆ ಪಟ ಹೇಳ್ತಿದ್ದೀನಿ ಅಲ್ವಾ?
ಇವತ್ತು ಕೂಡ ಕಾರ್ಯಾಲಯ ನಂಬರ್ ನನ್ನ 082424577755 ಚಿನ್ನು ಮೊದಲಿನ 495726. ಇವತ್ತು ನಾನು ಹೇಳ್ತೀನಿ, ಯಾಕೆ ನನ್ನ ಕೈಗೆ ಮೊಬೈಲ್ ಬಂದಿರಲಿಲ್ಲ. ಈ ಮೊಬೈಲು ಸೋಷಿಯಲ್ ಮೀಡಿಯಾದ ಆ ಟೈಮಿಂಗ್ ಇದೆಯಲ್ಲ, ಅಂದರೆ ನಮ್ಮ ಮನಸ್ಥಿತಿಯನ್ನ ಕುಬ್ಜ ಮಾಡ್ತಾ ಇದೆಯಲ್ಲ, ನಮಗೆ ಗೊತ್ತಿಲ್ಲ. ನಾವು ಎಂಟರ್ಟೈನ್ ಮಾಡ್ತಿರ್ತೀವಿ, ಇದರಲ್ಲಿ ತುಂಬ ವಿಷಯಗಳು ಬರ್ತಾ ಇದೆ, ಒಳ್ಳೆ ವಿಷಯ. ಯಾರೋ ಭಗವದ್ಗೀತೆ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ಎಲ್ಲ ಒಳ್ಳೆಯ ವಿಷಯಗಳೇ. ಆದರೆ ನಾವು ಡಿಪೆಂಡೆನ್ಸಿ ಅಂತಿದೆಯಲ್ಲ, ಇವತ್ತು ಉದಾಹರಣೆ ನಮ್ಮಲ್ಲಿ ಯಾರಿಗಾದ್ರೂ ABC ಈಗ ನಿಮ್ಮ ದೊಡ್ಡಪ್ಪನ ನಂಬರ್ ಹೇಳಿ ಅಂತ ಹೇಳಿದ್ರೆ ನನಗೆ ಸಾಧ್ಯ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ಇದು ಇದೆಯಲ್ಲ ನಮ್ಮಲ್ಲಿ, ಇದ್ರ ಮೇಲೆ ಪೂರ್ಣ ನಂಬಿಕೆ ಇದೆ ನಮಗೆ. ಯಾಕಂದ್ರೆ ಎಲ್ಲ ಸೇವ್ ಇದೆ ಇಲ್ಲಿ. ಇದಕ್ಕೆ ಎಲ್ಲಾದ್ರೂ ಸೇವ್ ಮಾಡೋಕ್ಕೆ ಅವಕಾಶ ಇದೆಯಾ? ಇದು ಇಲ್ಲ, ಇದಕ್ಕೆ ಕೆಲಸ ಕೊಡ್ತಾ ಇಲ್ಲ. ಇದು ಏನಾಗ್ತದೆ, ನಮ್ಮ ನೆನಪಿನ ಶಕ್ತಿ ಪೂರ್ಣವಾಗಿ ತೆಗಿತಾರೆ. ಇವತ್ತು ಅದಕ್ಕೆ ಯಾವುದು ನೆನಪು ಉಳಿತಾ ಇಲ್ಲ ಮಕ್ಕಳಲ್ಲಿ. ಅನೇಕ ಈ ಥರ ಓದಿನಲ್ಲಿ ಇನ್ನೊಂದು ಇದನ್ನ, ಯಾಕಂದ್ರೆ ನಮ್ಮ ಮನಸ್ಥಿತಿ ಮತ್ತು ಇವುಗಳ ಮೇಲೆ ಬಹಳಷ್ಟು ಪರ್ಯಾಯ ರೀತಿಯಲ್ಲಿ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಇದೆಲ್ಲೂ ಕೂಡ ನಮಗೆ ಗೊತ್ತಾಗೋದಿಲ್ಲ, ಆದರೆ ಇಂಟರ್ನಲ್ಲಿ ಅದರ ಕೆಲಸ ಅದು ಮಾಡ್ಕೊಂಡಿರುತ್ತೆ. ಸದಾ ಮೊಬೈಲ್ ಜೊತೆ ಇರೋದು, ನಾನು ಹೇಳಿದ್ನಲ್ಲ, ಅದು ನಮಗೆ ಒಂದು ರೀತಿಯಲ್ಲಿ ಅದು ಬೇಕು ಬೇಡ ಅನ್ನುವಂಥದ್ದಲ್ಲ. ಅದನ್ನು ನಾವು ಮುಟ್ಟಿದ್ರೆ ಅಥವಾ ವಿಷಯ ತಿಳ್ಕೊಳ್ತಿದ್ರೆ, ಯಾರೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕಳಿಸಿರ್ಬೋದಾ, ಅಥವಾ ಯಾವುದೋ ಒಂದು ಮೀಟಿಂಗ್ ಇದ್ದು ಸೂಚನೆ ಬಂದಿರ್ಬೋದಾ, ಅಥವಾ ಸ್ಕೂಲಿಂಗ್ ಏನಾದರೂ ಮೆಸೇಜ್ ಬಂದಿದೆಯಾ, ಇವತ್ತು ಮಳೆ ಇದೆಯಾ ಇಲ್ವಾ ಅನ್ನುವಂಥದ್ದು, ಅಥವಾ ನಾಳೆ ಸ್ಕೂಲಿಗೆ ರಜೆ ಇದೆಯಾ ಇಲ್ಲೋ, ಇದು ಒಂದು ಒಂದು ಗೀಳಾಗಿ ಹೋಗ್ಬಿಟ್ಟಿದೆ ಅಂತ. ಈ ರೀತಿ ಸದಾ ಮೊಬೈಲ್ನಲ್ಲಿರುವಂತಹ ಒಂದು ಆ ದಿನಗಳಿಗೆ ನಾವು ಜಾರ್ತಾ ಇದ್ದೇವೆ, ಗೊತ್ತಿಲ್ಲದೆ ಜಾರ್ತಾ ಇದ್ದೇವೆ. ಅದು ಒಳ್ಳೆಯ ದೃಷ್ಟಿಯಿಂದ ನೋಡ್ತಿರಬಹುದು, ಆದರೆ ಒಂದು ಟೈಮ್ ಪಾಸ್ ಅಂತಾನೆ ಅದನ್ನು ಮುಟ್ಟಿದ್ರೆ ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಮಟ್ಟಕ್ಕೆ ನಾವು ಇವತ್ತು ಮಾನಸಿಕವಾಗಿ ರೋಗಿಗಳಲ್ಲ ನಾವು, ಆದರೆ ಗೊತ್ತಿಲ್ಲದೆ ರೋಗಿಗಳಂತೆ ನಾವು ಆಡ್ತಾ ಇರುವಂಥದ್ದು ನಮಗೆ ಅನುಭವಕ್ಕೆ ಬರ್ತಾ ಇದೆ. ನಾವು ಪ್ರತಿಯೊಬ್ಬರು ಪ್ರಶ್ನೆ ಹಾಕೋಣ, ಹೌದಲ್ಲ ನಾನು ಯಾಕೆ ಮೊಬೈಲ್ ಮುಟ್ಟಿದೆ, ಒಂದು 10 ನಿಮಿಷ ನಿಮಗೆ ಅನೇಕರಿಗೆ ಅನುಭವಕ್ಕೆ ಬಂದಿರ್ಬೋದು. ನಾನು ಅನ್ಕೊಳ್ತೇನೆ, ಒಂದು ದಿವಸ ನೀವು ಹೋಗ್ಬೇಕಾದ್ರೆ, ಆಫೀಸಿಗೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಮರೆತು ಹೋದ್ರಿ ಅಂತ ಅನ್ಕೊಳ್ಳಿ ಮೊಬೈಲ್, ವಾಪಸ್ಸು ಬಂದಿರ್ತೀರಿ, ಇಲ್ಲ ಹೋಗ್ಲಿ ಬಿಡಿ ಅಂತಾರೆ. ಆ ದಿನ ನಿಮಗೆ ಎಷ್ಟು ಖುಷಿ ಆಗ್ತದೆ ಅಂದರೆ, ಏನು ಕಾಲ್ ಇಲ್ಲ, ಏನು ಎಷ್ಟು ಆರಾಮಾಗಿದ್ದೀನಿ ನಾನು ಅನ್ನುವಂತಹ ಎಕ್ಸ್ಪೀರಿಯನ್ಸ್ ನಿಮ್ಗೆ ಎಲ್ಲರಿಗೂ ಆಗಿರ್ತದೆ. ಕೆಲವರಿಗೆ ಏನಾಗಿರುತ್ತೆ, ವಾಪಸ್ ಎಷ್ಟೇ ದೂರ ಹೋದರೂ ಕೂಡ ಲೇಟ್ ಆದರೂ ಮನೆಗೆ ಬಂದು ಆ ಮೊಬೈಲ್ ಹಿಡ್ಕೊಂಡು ಹೋಗದಿದ್ರೆ ಜಗತ್ತಲ್ಲಿ ಏನೇನೋ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಆಗಿರ್ತದೆ. ಇದು ನಮಗೆ ಬರುವಂಥ ಸದಾ ಮೊಬೈಲಲ್ಲಿರುವಂತಹ ಒಂದು ಗೀಳಿಗೆ ನಾವೆಲ್ಲ ಬರುತ್ತೆ. ಎರಡನೇ ಪಾಯಿಂಟ್, ಸೈಬರ್ ಬುಲ್ಲಿಂಗ್. ಇಲ್ಲಿ ನಾನು ಹೇಳ್ತೇನೆ, ಇದೊಂದು ಹೊಸ ಕಾಯಿನ್, ಒಂದು ಹೊಸ ಶಬ್ದ ಅನ್ನಿಸ್ಬೋದು. ಇದರ ಮುಖಾಂತರ ಬಹಳಷ್ಟು ಘಟನೆಗಳು ಇವತ್ತು ಸಮಾಜದಲ್ಲಿ ನಡೀತವೆ. ಉದಾಹರಣೆಗೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ. ದೈಹಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಉದಾಹರಣೆಗೆ ಒಂದು ಘಟನೆಯನ್ನು ಹೇಳ್ತೀನಿ ನನಗೆ. ಇತ್ತೀಚೆಗೆ ನೀವೆಲ್ಲ ಕೇಳಿರ್ಬೋದು, ಚೆನ್ನೈಯಲ್ಲಿ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್, ಅವಳು ತನ್ನ 3ನೇ ಫ್ಲೋರಲ್ಲಿದ್ದು 2ನೇ ಫ್ಲೋರ್ನಲ್ಲಿ ಒಂದು ರೂಫ್ ಇತ್ತು, ಶೀಟ್ ಹಾಕಿತ್ತು. ಸಣ್ಣ ಮಗು, 1 ವರ್ಷದ ಮಗು ತಪ್ಪಿ ಕೆಳಗೆ ಬಿತ್ತು ಆ ರೂಫ್ ಮೇಲೆ ಬಿತ್ತು. ಅದಕ್ಕೇನು ಆಗಲಿಲ್ಲ, ಜೀವಂತವಾಗಿ ಬದುಕಿತ್ತು ದೇವರ ದಯದಿಂದ. ಅದನ್ನ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಮಗು ಬದುಕಿತ್ತು ಅಂತೆಲ್ಲ ಕಡೆ ಶೇರ್ ಆಗಿ ವೈರಲ್ ಆಯ್ತು ಅದು ವಿಡಿಯೋ. ಹೀಗೆ ಅದನ್ನು ಬಚಾವ್ ಮಾಡಿದ್ವಿ ಅಂತ. ಅದಾಗಿ 15 ದಿನಗಳಲ್ಲಿ ಆ ಮಗುವಿನ ತಾಯಿ ಸುಸೈಡಿಗೆ ಆತ್ಮಹತ್ಯೆ ಮಾಡ್ತಾರೆ. ಏನು ಕಾರಣ ಆಗಿದ್ರೆ, ಮಗು ಬದುಕಿತ್ತು, ಎಲ್ಲವೂ ಸರಿಯಾಗಿದೆ, ಖುಷಿ ಪಡಬೇಕಾದಂಥ ತಾಯಿ ಸುಸೈಡ್ ಮಾಡ್ಕೊಳ್ತಾಳೆ. ಯಾಕೆ ಅಂತಂದ್ರೆ ಸೈಬರ್ ಬುಲ್ಲಿಂಗ್. ಏನು ಮಾಡುತ್ತೆ ಸೈಬರ್ ಬುಲ್ಲಿಂಗು? ಈಗ ವೈರಲ್ ಆಯ್ತಲ್ಲ ವಿಡಿಯೋ, ತಕ್ಷಣ ಅಲ್ಲಿ ಕೂತ್ಕೊಂಡಂಥ ಒಬ್ಬ ವ್ಯಕ್ತಿ ಅಥವಾ ಇನ್ಯಾರೋ, ಅವಳಿಗೆ ಅಷ್ಟು ಗೊತ್ತಿಲ್ಲ ಮಗುನ ಯಾಕೆ ಹೇಳ್ತಾನವ್ರು, ಒಂದು ಮಗುನ ಹಿಡಿಯಕ್ಕೆ ಬರೋದಿಲ್ಲ, ಇಂಥವ್ರ ಜೀವನದಲ್ಲಿ ಇರಬೇಕಾ ಈ ಪ್ರಪಂಚದಲ್ಲಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು. ಇನ್ನೊಬ್ಬನು ಇನ್ನೊಂದು ರೀತಿ, ಇವರಿಗೆಲ್ಲ ಯಾಕೆ ಇವರು IT ಉದ್ಯೋಗಗಳು ಸುಮ್ಮನೆ ಯಾಕೆ ಮದುವೆ ಮಾಡ್ಕೊಳ್ತಾರೆ ಅಂತ. ಇಷ್ಟು ಮಾನಸಿಕ ಒತ್ತಡವನ್ನ ಆ ಮಹಿಳೆ ಅಥವಾ ಇವಳು ತಾಯಿ ಅನುಭವಿಸಿದ್ರು ಅಂದರೆ ವಾಪಸ್ ತನ್ನ ತಾಯಿಯ ಮನೆಗೆ ಹೋಗ್ತಾಳೆ 15 ದಿನದ ನಂತರ, ಅದು ಅವಳು ಆತ್ಮಹತ್ಯೆ. ಇದು ಸೈಬರ್ ಬುಲ್ಲಿಂಗ್. ಮಾನಸಿಕ ಅನೇಕ ಸಂದರ್ಭದಲ್ಲಿ ನೀವು ನೋಡಿ, ನೀವೇನೋ ಒಂದು ವಿಚಾರವನ್ನು ಅನೇಕ ಸಂದರ್ಭ ರಾಜಕೀಯ ಇದರಲ್ಲಿರುವಂತಹ
ಕಾರ್ಯಕರ್ತರಲ್ಲಿ ಇರ್ತದೆ. ಒಂದು ಯಾವುದೋ ಒಂದು ಮೋದಿಯವರ ಬಗ್ಗೆ ಹಾಕಿದ ತಕ್ಷಣ ಕೆಳಗೆ ಇನ್ನೊಂದೇನೋ ಕೆಟ್ಟದಾಗ ಇರುತ್ತೆ. ಇದು ಅವರು ಒಂದು ವಿಚಾರವನ್ನು ಹಾಕೊಂಡಿರೋದು, ಅಲ್ಲಿ ಕೆಳಗಡೆ ಬರುವಂಥ ಕಮೆಂಟ್ಗಳು ಮಾನಸಿಕವಾಗಿ ತುಂಬ ನೋವನ್ನುಂಟು ಮಾಡ್ತಾರೆ. ಇದಕ್ಕೆ ಹೇಳೋದು ಸೈಬರ್ ಬುಲ್ಲಿಂಗ್ ಅಂತ. ಇದು ಬಹಳಷ್ಟು ನಡೀತಾ ಇದೆ ಇವತ್ತು. ಅದನ್ನು ಎದುರಿಸುವಂತಹ ನಾಲೆಜು ಮತ್ತು ಅವೇರ್ನೆಸ್ ಇವತ್ತು ಸಮಾಜದಲ್ಲಿ ನಾವು ಕೊಡಬೇಕಾಗಿದೆ. ಇದರ ದುರುಪಯೋಗ ಅಂತ ಹೇಳ್ತೀವಿ, ಅದನ್ನು ಸಮಾಜದಲ್ಲಿ ಬಹಳಷ್ಟು ವ್ಯಕ್ತಿಗಳು ಪಡ್ಕೊಳ್ತಾ ಇದ್ದಾರೆ. ಬ್ಲ್ಯಾಕ್ ಮೇಲಿಂಗ್ ಅಂತ ಹೇಳ್ತಾರೆ, ಮತ್ತು ಸೈಬರ್ ಬುಲ್ಲಿಂಗ್. ಇದು ಬಹಳಷ್ಟು ಒಳಗಾಗ್ತಾರೆ, ಗಂಭೀರ ಪರಿಣಾಮವನ್ನು ಜೀವವೇ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಇವತ್ತು ಹೋಗ್ತಾರೆ. ಟ್ರೋಲ್ ಮಾಡುವಂಥದ್ದು ಇತ್ತೀಚೆಗೆ ನಾವು ನೋಡಿದ್ದೇವೆ. ಈ ಟ್ರೋಲುಗಳ ಮುಖಾಂತರ ಸೈಬರ್ ಬುಲ್ಲಿಂಗ್ ಆಗುತ್ತೆ. ಟ್ರೋಲ್ ಮಾಡೋದು, ಏನೋ ಒಂದು ಯಾಕೋ ಮುಖವನ್ನು ಹಾಕೋದು, ಇನ್ನೊಂದು ಹೇಳೋದು, ಇನ್ನೊಂದು ಡೈಲಾಗ್ ಹಾಕೋದು, ಇನ್ನೊಂದೇನೋ ಹಾಕೋದು, ಇದರ ಮುಖಾಂತರ ಟ್ರೋಲಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ಸಾಮಾಜಿಕ ಜಾಲತಾಣ ಸಮಾಜದಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಬೇಕಿತ್ತು ಅಥವಾ ಒಳ್ಳೆಯ ಪಾಸಿಟಿವ್ ವಿಷಯಗಳನ್ನು ತಿಳಿದುಕೊಂಡು ವ್ಯಕ್ತಿಯಾಗಿ ನಿರ್ಮಾಣ ಮಾಡಬೇಕಿತ್ತು, ಇವತ್ತು ಟ್ರೋಲ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಸೊ ಅಂತಹ ಸಂದರ್ಭದಲ್ಲಿ ಸೈಬರ್ ಬುಲ್ಲಿಂಗಿನ ಮುಖಾಂತರ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಇದನ್ನು ಎಷ್ಟು ಸೀರಿಯಸ್ ತಗೊಳ್ಬೇಕು ಅನ್ನೋದಕ್ಕೆ ಮೊದಲನೇ ಇವತ್ತು ಬೆಳಗ್ಗೆ ನಡೆದಂತಹ ಉದಾಹರಣೆಯನ್ನು ನಾನು ಹೇಳಿ ಹಾಕಿದಾಗ ಎಷ್ಟು ಜನ ರಿಪ್ಲೈ ಮಾಡ್ತಾರೆ, ಏನು ಮಾಡ್ತಾರೆ. ಹಾಗಾಗಿ ಅಲ್ಲಿ ಬರುವಂತಹ ಕಮೆಂಟ್ಗಳಿಗೆ ಯಾರೂ ತಲೆ ಕೆಡಿಸ್ಕೊಳ್ತಾರೆ. ಇದು ಒಂದು ಸಾಮಾಜಿಕ ಜಾಲತಾಣ. ಸಾಮಾಜಿಕ ಅಂತಲೇ ಹೇಳಿದಾಗ ಎಲ್ಲರನ್ನೂ ಒಳಗೊಂಡಿರ್ತದೆ, ಇದು ಯಾವುದು ಮನೆಯದಲ್ಲ. ಸೊ ಇದನ್ನು ನೋಡಿಕೊಂಡು ನಾವು ಇವತ್ತು ಈ ರೀತಿಯ ಟ್ರೋಲು ಇನ್ನೊಂದು ಇವುಗಳಿಗೆ ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳಾರದೆ ಅದರ ಸದುಪಯೋಗ ಪಡ್ಕೊಳ್ಳೋದು, ಆದರೆ ಇದಕ್ಕೆ ಹೆಚ್ಚು ಗಮನ ಕೊಡದೆ ಸೈಬರ್ ಬುಲ್ಲಿಂಗಿಗೆ ಒಳಗಾಗಬಾರದು ಅನ್ನುವಂಥದ್ದು ಎರಡನೇ ಪಾಯಿಂಟ್. ಇನ್ನೊಂದು ಸುರಕ್ಷತೆ. ಇತ್ತೀಚೆಗೆ ಸೈಬರ್ ಕ್ರೈಮ್ ಪೊಲೀಸ್ನವರು DMFI ಹಾಲ್ನಲ್ಲಿ ಒಂದು ಸೈಬರ್ ಜಾಗೃತಿ ಕಾರ್ಯಕ್ರಮ ಮಾಡಿದರು. ಅಲ್ಲಿ ವಿಡಿಯೋಗಳನ್ನು ಕಾಲ್ ಮಾಡಿದರು. ಈ ಥರ ಶಾರ್ಟ್ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಅದಕ್ಕೆ ಬಹುಮಾನ ಇದೆ. ಸಾವಿರಾರು ವಿಡಿಯೋಗಳು ಬಂದು ಎಂತೆಂಥ ಸೈಬರ್ ಕ್ರೈಮ್ಗಳು ನಡೀತಾ ಇದೆ ಅಂದರೆ ಎಲ್ಲರಿಗೂ ಅಂದ್ಕೊಳ್ತಾರೆ ನಾನು OTP ಕೊಟ್ಬಿಟ್ರೆ ಸೈಬರ್ ಕ್ರೈಮ್ ಆಗುತ್ತೆ ಅಂತ. ನನ್ನ ಪಾತ್ರವೇ ಇಲ್ಲದೆ ಸೈಬರ್ ಕ್ರೈಮ್ ನಡೆದು ಹೋಗುತ್ತೆ. ಉದಾಹರಣೆಗೆ ಶನಿವಾರ ದಿವಸ 9:00 ಒಂದು ಮೆಸೇಜ್ ಬಂತು ನನಗೆ. ನೋಡಿದೆ ನಾನು 5,000 ರೂಪಾಯಿ ನಿಮ್ಮಿಂದ ಕಟ್ ಆಗಿದೆ ಅಂತ. ಕೆಲವು ಸಾರಿ ಎಲ್ಲೋ ಒಂದು ಕಡೆ ನಾವು ಹಾಕಿರ್ತೀವಲ್ಲ, ಅದು ನೆಟ್ವರ್ಕ್ ಪ್ರಾಬ್ಲಮ್ನಿಂದಾಗಿ ರಾತ್ರಿ ಮೆಸೇಜ್ ಬರ್ತಾ ಇರ್ತವೆ, ಬ್ಯಾಂಕಿನ ಸರ್ವರ್ ಡೌನ್ ಇರ್ಬೋದು, ಹಾಗಿರ್ಬೋದು ಅಂತ ಬ್ಯಾಂಕಿನ ಅಕೌಂಟ್ ನೋಡಿದಾಗ ಯಾರಿಗೂ ನಾನು ಹಣ ಹಾಕಿಲ್ಲ, 5,000 ರೂಪಾಯಿ ಹೋಯ್ತಲ್ಲ, ಹೇಗೆ ನಾನು ಕ್ರೈಮಿಗೆ ಫೋನ್ ಮಾಡಿದ್ದೆ, ಸೈಬರ್ ಕ್ರೈಮ್ ಅಂತ. ಇಲ್ಲ ಅವರಿಗೂ ಗೊತ್ತಿಲ್ಲ ಏನಾಯಿತು ಅಂತ ಹೇಳ್ಕೊಂಡು ಮತ್ತೆ ನಾನು ಬೆಂಗಳೂರಿನಲ್ಲಿ ಒಬ್ಬ ಸೈಬರ್ ಕ್ರೈಮ್ನಲ್ಲಿ ಗೊತ್ತಿದ್ದ ಪೊಲೀಸರು ಅವ್ರಿಗೆ ಫೋನ್ ಮಾಡಿದೆ. ಈ ಥರ ತುಂಬ ಆಗ್ತಾ ಇದೆ ಮಂಗಳೂರಿನಲ್ಲಿ. ಏನು ಅಂತ ಹೇಳಿದ್ರೆ ಈ ರಿಜಿಸ್ಟ್ರೇಷನ್ ಮಾಡಿದೆ, ಲೋನ್ ರಿಜಿಸ್ಟ್ರೇಷನ್ ತಾಲೂಕು ಆಫೀಸ್ನಲ್ಲಿ ಹೆಬ್ಬೆರಳು ಓದ್ತಾ ಇದೆ, ಈಗಲೂ ಇದೆ ನೀವು ನೋಡಿರ್ಬೋದು. ಅಥವಾ ಹೆಬ್ಬೆರಳು ಕೊಟ್ಟು ನಾವು ಈ ಆಧಾರ್ ಕಾರ್ಡು ಇನ್ನೊಂದು ಮಾಡುವಾಗ ಹೆಬ್ಬೆರಳು ಅಲ್ಲಿ ಒಂದು ಥಂಬು ತಗೊಳ್ತಾರೆ. ಈ ಥಂಬಿನಲ್ಲಿರುವಂತಹ ಮಾರ್ಕ್ ಏನಿರುತ್ತೆ ಅದು ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆದಾಗ ಅದನ್ನ ಉತ್ತರ ಪ್ರದೇಶದ ಯಾವುದೋ ಒಂದು ಕನೆಕ್ಷನ್ನಲ್ಲಿ ಅದನ್ನು ಮಾರಿದ್ದಾರೆ ಯಾರೋ ಅವ್ರು ಏನು ಮಾಡ್ತಾರೆ, ಅದರದ್ದೊಂದು ಸೇಮ್ ಅದೇ ರೀತಿಯ ಒಂದು ಹೆಬ್ಬೆಟ್ ಮಾಡ್ತಾರೆ. ಅದನ್ನ ಈ OTP ಆಧಾರ್ ಕಾರ್ಡ್ನಲ್ಲಿ 4 ರೀತಿಯಲ್ಲಿ ನಿಮ್ಮನ್ನು ವೆರಿಫೈ ಮಾಡ್ತಾರೆ. ಒಂದು OTP ಮುಖಾಂತರ ನೀವೀಗ ಎಲ್ಲೇ ನೀವು ಈಗ ಇನ್ಕಮ್ ಟ್ಯಾಕ್ಸ್ ತುಂಬುವಾಗ ಒಂದು OTP ಬರುತ್ತೆ ಆಧಾರ್ ತುಂಬ, ಹೌದಾ? ಇತ್ತೀಚೆಗೆ ಎಲ್ಲರಿಗೂ ಬಂದಿರ್ಬೋದು. ಒಂದು OTP ಇಂದ ಪಾಸ್ ಆಗುತ್ತೆ. ಎರಡನೇದು ಕಣ್ಣುಗಳು ನಿಮ್ಗೆ ತೊಗೊಂಡಿರ್ತಾರೆ ಫಸ್ಟಿಗೆ ಕಣ್ಣು ಮುಖಾಂತರ, ಇನ್ನೊಂದು ಎಲ್ಲ ಫಿಂಗರ್ಸ್ಗಳನ್ನು ಇರ್ತಾರೆ, ಇನ್ನೊಂದು ಥಂಬ್. ಸೊ ಅದರಲ್ಲಿ ಆಧಾರ್ ಕಾರ್ಡಿನ ವೆಬ್ಸೈಟ್ನಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ನಿಮ್ಮದು ಬಯೋಮೆಟ್ರಿಕ್ ಅನ್ನು ಆಫ್ ಮಾಡಬೇಕು ಅಂತ ಹೇಳ್ತಾರೆ. ಈ ನಾಲೆಜನ್ನು ಯಾರು ಕೊಟ್ಟಿದ್ದಾರೆ ನಮಗೆ? ಅವ್ರು ಏನು ಮಾಡಿದ್ರು, ಬಯೋಮೆಟ್ರಿಕ್ ಯೂಸ್ ಮಾಡಿಕೊಂಡು ನಾನು ನೋಡಿದೆ, ಲಾಕ್ ತೆಗೆದು ನೋಡಿದೆ, ಎಲ್ಲ ಹಿಸ್ಟ್ರಿ ನೋಡಿದಾಗ 22 ಬ್ಯಾಂಕ್ಗಳನ್ನು ಅಟೆಂಪ್ಟ್ ಮಾಡಿದ್ದಾನೆ. ಅಂದರೆ ನನ್ನ ಅಕೌಂಟ್ ಎಲ್ಲಿದೆ ಅಂತ ಅವನಿಗೆ ಗೊತ್ತಿಲ್ಲ. ಅವನು HDFC ಹೊಡಿತಾನೆ, ಇನ್ನೊಂದು ಹೊಡಿತಾನೆ, ಕರ್ನಾಟಕ ಬ್ಯಾಂಕ್ ಹೊಡಿತಾನೆ. 22 ಬಾರಿ ಆದ ನಂತರ ಯೂನಿಯನ್ ಬ್ಯಾಂಕ್ ಅಂತ ಬಂದಾಗ ಕನೆಕ್ಟ್ ಆಗ್ತಾನೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಅವನಿಗೆ 10,000ಕ್ಕಿಂತ ಜಾಸ್ತಿ ತೆಗಿಲಿಕ್ಕೆ ಆಗೋದಿಲ್ಲ ಬಯೋಮೆಟ್ರಿಕ್. ಹಾಗಾಗಿ 5,000 ರೂಪಾಯಿ ತೆಗೆದಿದ್ದಾನೆ, ಹೋಗಿದ್ದಾನೆ. ಇದರಲ್ಲಿ ನನ್ನ ಪಾತ್ರ ಏನಿದೆ? OTP ಇಲ್ಲ, ಏನಿಲ್ಲ, ಏನಿಲ್ಲ ಇದರಲ್ಲಿ ನನ್ನ ಪಾತ್ರ. ನಾನು 5,000 ರೂಪಾಯಿ ಕಳ್ಕೊಂಡೆ. ಸೊ ಸೈಬರ್ ಕ್ರೈಮ್ ಅನ್ನುವಂಥದ್ದು ಇದೆಯಲ್ಲ, ಇದರಲ್ಲಿ ವೈಯಕ್ತಿಕ ಮಾಹಿತಿಗಳನ್ನು, ಅದಕ್ಕೋಸ್ಕರ ಎಲ್ಲರೂ ಆಧಾರ್ ಕಾರ್ಡಿನ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಾವು ನಮ್ಮ ಬಯೋಮೆಟ್ರಿಕ್ ಆಫ್ ಮಾಡಿ OTP ಒಂದನ್ನು ಆನ್ ಮಾಡಿ ಇಟ್ಕೊಂಡು. ಇದು ಮಾಡಿದ್ದೆ ಯಾಕೆ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ರೇಷನ್ ಕೊಡ್ತಾರಲ್ಲ, ಅವರಿಗೆ ರೇಷನ್ ಅವನೇ ತಗೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಅವನ ಹೆಸರಿನಲ್ಲಿ ಇನ್ಯಾರೋ ತಗೊಂಡು ಹೋಗ್ತಾರೆ.
ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿತ್ತು, ಅವರಿಗೆ ಉಪಯೋಗ ಆಗಲಿ ಅಂತೇಳಿ ಮಾಡಿದರೆ ಇದರ ದುರುಪಯೋಗ ಈ ರೀತಿ ಸೈಬರ್ ಏನು ಕಂಡಿದ್ದಾರೆ ಆ ರೀತಿ. ಸೊ ಅಂದರೆ ನಾನು ಹೇಳ್ತಾ ಇರೋದಂದರೆ ನಮ್ಮ ಮಾಹಿತಿ ಯಾವುದೂ ಕೂಡ ಗೌಪ್ಯವಿಲ್ಲ, ಇದನ್ನು ಅರ್ಥ ಮಾಡಬೇಕು. ಸೊ ಹಾಗಾಗಿ ಸಾರ್ವಜನಿಕವಾಗಿ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಸೈಬರ್ ಅಪರಾಧಿಗಳಿಗೆ ನಾವು ಆಹಾರ ಹಾಕೋದು ನಾನು ಹೇಳಿದ್ದೆ ಅದೇ ರೀತಿ. ಇನ್ನು OTP ಕೊಡೋದು ಅದೆಲ್ಲ ಇತ್ತೀಚೆಗೆ ಜಾಗೃತಿ ಮೂಡ್ತಾ ಇದೆ. ಸೊ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಇನ್ನು ಅಪನಂಬಿಕೆಗಳಿಗೆ ದಾರಿ ಮಾಡಿಕೊಡ್ತದೆ. ಇತ್ತೀಚೆಗೆ ನೀವು ನೋಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ರಾಮದಾಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವನೇ ಫೋಟೋ ಹಾಕಿ ಇನ್ನೊಂದು ಅಕೌಂಟ್ ಓಪನ್ ಮಾಡ್ತಾನೆ, ಅಲ್ಲಿ ಮೆಸೇಜ್ನಲ್ಲಿ ಕಳಿಸ್ತಾನೆ. ನಿಮಗೆಲ್ಲ ಗೊತ್ತಿರ್ಬೋದು ಇದು ಇತ್ತೀಚೆಗೆ, ನನಗೊಂದು 5,000 ರೂಪಾಯಿ ಇಮಿಡಿಯೇಟ್ಲಿ ಬೇಕು ಅಂತ ಹೇಳಿ ಅನೇಕ ಕಳ್ಕೊಂಡಿದ್ದಾರೆ. ಅಂದರೆ ಫೋಟೋ ಬಳಸಿಕೊಂಡು ಫೇಕ್ ID ಮಾಡಿಕೊಂಡು ಇನ್ಯಾವುದೋ ಉತ್ತರ ಕೊಡೋದು. ಇತ್ತೀಚಿನ ದಿನಗಳಲ್ಲಿ ನಾನು ಈ ಚುನಾವಣೆ ನಡೀತಲ್ಲ, ಅನೇಕರಿಗೆ ಗೊತ್ತಿರ್ಬೋದು, ಜಾತಿ ಹೊಡೆದಾಟಗಳು ಅನ್ನೋ ರೀತಿ ಏನು ನಮಗೆ ಟ್ರೆಂಡ್ನಲ್ಲಿ ಬರ್ತಾ ಇತ್ತು ಜಾತಿಗಳು. ನೋಡಿ ನಾನು ಅನೇಕ ನೋಡಿದ್ದೀನಿ, ದೇವಾಡಿಗ ಅವರು ಅಲ್ಲಿ ಮೆಸೇಜ್ ಹಾಕಿದ್ದಾರೆ ಇಂಥವ್ರು ಬರಬಾರ್ದು ಅಂತ. ಇದೆಲ್ಲ ಫೇಕ್ ಐಡಿಗಳು. ಇದು ನಮ್ಗೆ ಗೊತ್ತಾಗೋದಿಲ್ಲ. ಅವ್ನು ಫೋಟೋ ಹಾಕ್ಕೊಂಡಿರ್ತಾನೆ, ಇನ್ನೊಂದು ಹಾಕ್ಕೊಂಡಿರ್ತಾನೆ, ಹೆಸರು ಇಟ್ಕೊಂಡ್ಬಿಟ್ರೆ ಆಯ್ತಲ್ಲ. ಯಾರು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು ಫೇಕ್ ಅಕೌಂಟನ್ನು, ಅದಕ್ಕೆ ಕಡಿವಾಣವೇ ಇಲ್ಲ. ದೇವಾಡಿಗ ಅಂತ ಹಾಕ್ತಾರೆ, ಶೆಟ್ರ್ ಅಂತ ಹಾಕ್ತಾರೆ, ಭಟ್ರ ಅಂತ ಹಾಕ್ತಾರೆ. ಅವ್ರ ಹೆಸರಿನಲ್ಲಿ ಏನು ಬೇಕು, ಹುಡುಗಿ ಇದ್ದವ್ರು ಹುಡುಗ ಆಗ್ತಾನೆ, ಹುಡುಗ ಇದ್ದವ್ರು ಹುಡುಗಿ ಆಗ್ತಾರೆ, ಏನು ಬೇಕಾದ್ರೂ ಮಾಡ್ಬೋದು. ಈ ರೀತಿಯ ಫೋಟೋ ಬಳಸಿಕೊಂಡು ಅಥವಾ ಅಕೌಂಟಿನ ಹೆಸರು ಬಳಸಿಕೊಂಡು ಈ ರೀತಿಯ ಒಂದು ದೊಡ್ಡ ಸಮಸ್ಯೆಗಳನ್ನು ಖಾತೆ ತೆಗೆಯುವುದರ ಮುಖಾಂತರ ನಡೀತದೆ. ಅಂದರೆ ನಾವು ಅಲ್ಲಿ ಒಂದು ಸೂಕ್ಷ್ಮವನ್ನು ಅನುಭವಿಸ್ತೀವಿ. ಏನಂದರೆ ಈ ವ್ಯಕ್ತಿಯ ಜೊತೆಗೆ ಮ್ಯೂಚುವಲ್ ಫಂಡ್ ಎಷ್ಟಿದ್ದಾರೆ ಅಂತ ನಾವು ಗಮನಿಸ್ತೀವಿ. ಉದಾಹರಣೆಗೆ ಒಬ್ಬ ರವಿ ಅನ್ನೋ ಅಕೌಂಟು ನನ್ನ ಫ್ರೆಂಡ್ ರಿಕ್ವೆಸ್ಟ್ ಬಂತು ಅಂದರೆ ರವಿ ನನಗೆ ಗೊತ್ತಾ ಇಲ್ವಾ ಅನ್ನೋದು ನೋಡಿ. ಇಲ್ಲ ನನ್ನ ಸಂಖ್ಯೆ ಜಾಸ್ತಿ ಆಗಲಿ 5,000 ಮುಟ್ಲಿ ಅಂತ ಏನಾದರೂ ನಾವು ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ನಮ್ಮ ತಪ್ಪ. ಹಾಗಾಗಿ ಈ ರವಿ ನನಗೆ, ನನ್ನ ಸಂಬಂಧಿಕರಿಗೆ ಅಥವಾ ನನ್ನ ಫ್ರೆಂಡ್ ಸರ್ಕಲ್ಗೆ ಯಾರಿಗಾದ್ರೂ ಒಬ್ಬರಿಗೆ ಇಬ್ಬರಿಗಾದ್ರೂ ಗೊತ್ತಿರಬೇಕಲ್ಲ. ಅವನು ಗೊತ್ತಿಲ್ಲದೆ ಇನ್ನೂ ಅನ್ನೋನ್ ಯಾರಾದರೂ ಬಂದರೆ ಅಂದರೆ ಅವನು ಕಳ್ಳ ಅಂತಲೇ. ಇದನ್ನ ಸೂಕ್ಷ್ಮವಾಗಿ ಗಮನಿಸುತ್ತದೆ ಯಾರು ಹೇಳ್ಕೊಟ್ಟಿದ್ದಾರೆ ನಮಗೆ? ಹೇಳ್ಕೊಟ್ಟಿಲ್ಲ. ಸಾಮಾಜಿಕ ಜಾಲತಾಣ ಎಲ್ಲರಿಗೂ ಓಪನ್ ಇದೆ, ಆದರೆ ಈ ಸೂಕ್ಷ್ಮತೆ ಕಡೆಗೆ ಇವತ್ತು ನಾವು ಹೋಗಬೇಕಾಗಿದೆ. ಯಾಕಂತ ಹೇಳ್ಕೊಂಡ್ರೆ ನಾವು ಎಡಿ ಬೀಳಬಾರ್ದು. ಈ ರೀತಿಯ ಸುಳ್ಳು ವ್ಯಕ್ತಿಗಳ ಜೊತೆಗೆ ಸಂಪರ್ಕಕ್ಕೆ ಬರಬಾರ್ದು. ನಾವು ಬಂದಾಗ ಏನೆಲ್ಲ ಅವಘಡಗಳಾಗಿದೆ ಅಂತ ಪ್ರತಿದಿನ ನಾವು ನಿತ್ಯ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಯಿತು, ಆತ್ಮಹತ್ಯೆ ಆಯಿತು, ಕಾರ್ಕಳದಲ್ಲಿ ನಡೀತು ಘಟನೆ, ಇದೆಲ್ಲ ಆಗೋದು ಯಾವಾಗ? ಇದು ಯಾವಾಗ ಆಗೋದು? ನನಗೆ ಪರಿಚಯ ಇಲ್ಲದ ವ್ಯಕ್ತಿಗಳ ಜೊತೆಗೆ ನಾನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಅವರು ನಮಗೆ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ನಾವು ಹೋಗ್ಬೇಕು. ಅಂದರೆ ಸೋಷಿಯಲ್ ಮೀಡಿಯಾ ಜೀವನ ಅಲ್ಲ. ಇದನ್ನು ಫಸ್ಟ್ ನಮ್ಮ ಮಕ್ಕಳಿಗೂ ಹೇಳಬೇಕು, ನಾವು ತಿಳ್ಕೊಳ್ಬೇಕು. ಸೋಷಿಯಲ್ ಮೀಡಿಯಾವೇ ಜೀವನ ಅಲ್ಲ. ಸುಳ್ಳು ಕಮೆಂಟ್ಗಳ ಮುಖಾಂತರ ಜಗಳ, ಅಪನಂಬಿಕೆ ಹೊಡೆದಾಡ್ಕೊಳ್ತಾರೆ. ಎಷ್ಟೋ ಸಾರಿ ಅಲ್ಲಿ ಕಮೆಂಟ್ ಹಾಕಿದ್ದ ಪರಿಣಾಮವಾಗಿ ಇತ್ತೀಚಿನ ಘಟನೆ ಯಾವ್ದು ಹೇಳಿ? ಕಮೆಂಟಿನಿಂದ ಶುರುವಾಗಿ ಬಹಳ ದೊಡ್ಡ ಸುದ್ದಿಯಲ್ಲಿರುವಂಥ ಸುದ್ದಿ ಯಾವ್ದು ಹೇಳಿ? ಯಾರು ಹೇಳ್ತೀರಾ? ಆಮೇಲೆ ಇವತ್ತು ಕೂಡ ನೀವು ಟಿವಿಯಲ್ಲಿ ನೋಡಿದ್ರೆ ಅದು ಬರ್ತದೆ. ಇವತ್ತು ದರ್ಶನ್ ಶುರುವಾಗಿದ್ದೀನಿ. ಅವರಿಗೆ ಅವರು ಮೆಸೇಜ್ ಕಳಿಸಿದ್ರು, ಅದಾದ ನಂತರ ಇವ್ರನ್ನ ಕರೆಸಿದ್ರು, ಹೊಡೆದ್ರು, ಸಾವಾಯಿತು. ಈಗ ಇನ್ನು ಬೇರೆ ಜೈಲಿಗೆ ಹೋದ್ರು. ಎಲ್ಲಿಂದ ಶುರುವಾಯಿತು ನೋಡಿ? ಕಮೆಂಟ್. ಹಾಗಾದ್ರೆ ನಾನಲ್ಲಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕೆ? ಯಾವುದನ್ನು ವ್ಯಕ್ತಪಡಿಸಬೇಕು? ಓಪನ್ ಇದೆ ಅಂತೇಳಿ ಎಲ್ಲದರಲ್ಲಿ ಮಾತನಾಡಬೇಕಾ? ನಾನು ಯೋಚನೆ ಮಾಡಬೇಕಲ್ವ? ಇದಕ್ಕೆ ಸೋಷಿಯಲ್ ಮೀಡಿಯಾ ಫ್ರೀಡಮ್ ಕೊಟ್ಟಿದೆ ಅಂತ ಎಲ್ಲದರಲ್ಲೇ ನಾನು ಮಾತನಾಡಬೇಕಾ? ನನ್ನ ಪರಿಚಯ ಇದ್ದಾರೆ ಅವರು, ಅಥವಾ ನಾನು ಹಾಕಿದ ವಿಷಯವನ್ನು ಅವರು ನನಗೆ ಅರ್ಥ ಮಾಡಿಸ್ತಾರೆ, ಅಥವಾ ತಪ್ಪಾಗಿದ್ರೆ ಕೂಡಲೇ ನನಗೆ ಫೋನ್ ಮಾಡಿ ಇದು ಹಾಕಬೇಡಿ ತೆಗಿ ಅಂತ ಹೇಳ್ತಾರ, ಡೆಲೀಟ್ ಮಾಡ್ತಾರ? ಇಲ್ಲೇ ಇಲ್ಲ. ಸೊ ಇದನ್ನ ನಾವು ಬಹಳಷ್ಟು ಗಂಭೀರವಾಗಿ ತಗೋಬೇಕು. ಈ ರೀತಿಯ ಅಪನಂಬಿಕೆಗಳು, ಜಗಳ, ಅದು ಸಾವಿನಲ್ಲಿ ಅಂತ್ಯ, ಇವುಗಳಿಗೆ ಅಡಿ ಮಾಡಿಕೊಳ್ಳೋದು. ಕುಟುಂಬದ ಮೇಲೆ ಬಹಳಷ್ಟು ನಾವು ವಿಶೇಷವಾಗಿ ಗಮನ ಕೊಡಬೇಕಾಗಿದ್ದು ಕುಟುಂಬ ಮತ್ತು ಸೋಷಿಯಲ್ ಮೀಡಿಯಾ ನಿಮಗೆಲ್ಲರಿಗೂ ಅನುಭವ ಬಂದಿರುತ್ತೆ. ಬಹಳ ಮುಖ್ಯವಾದ ವಿಷಯ. ಮನ್ ಕಿ ಬಾತ್ನಲ್ಲಿ ಮೋದಿಜಿಯವರು ಹೇಳಿದ ಒಂದು ವಿಷಯ, ನಾವು ಉಪವಾಸ ಮಾಡಬೇಕು ಅಂತ ಹೇಳಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸೋಮವಾರ ಒಂದು ಹೊತ್ತು ಊಟ ಬಿಟ್ಟರೆ ದೇಶಕ್ಕೆ ಅನ್ನವನ್ನು ಪೂರೈಸಲಿಕ್ಕೆ ಅವಕಾಶ ಆಗುತ್ತೆ. ಇವತ್ತು ಅನೇಕರು ಮಾಡುವವರಿದ್ದಾರೆ. ಅದೇ ರೀತಿ ಮೋದಿಜಿಯವರು ಒಂದು ಉಪವಾಸ ಮಾಡೋಕ್ಕೆ ಹೇಳಿದ್ರು. ಏನು ಅಂತಂದರೆ, ಮೊಬೈಲ್ ಬಿಟ್ಟು ಒಂದು ದಿನ ನಾನು ಪೂರ್ಣ ಇರ್ತೀನಿ, ಅದನ್ನು ಉಪವಾಸ ಮಾಡಿ ಅಂತೇಳಿ. ಯಾಕೆ ಕಾರಣ?
ಸುದ್ದಿಗಳನ್ನು ನೋಡಬೇಡಿ ಅಂತಲ್ಲ, ನಿಮ್ಮ ಮನೆಗೆ ನೀವು ಸಮಯ ಕೊಡಿ ಅಂತ. ಯಾಕಂದ್ರೆ ಮುಂದಿನ ಪೀಳಿಗೆ ನಿಮ್ಮ ಬಾಂಧವ್ಯದ ಕೊರತೆಯಿಂದ ಅನ್ಯಾಯಗಳು ನಡೀತಾ ಇರೋದು ಇವತ್ತು. ಅಟ್ಯಾಚ್ಮೆಂಟ್ ಇರ್ತದಲ್ಲ, ಅಟ್ಯಾಚ್ಮೆಂಟೇ ಇಲ್ಲ ಅಂತಂದಾಗ ಆ ಮಗು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ ಅಲ್ಲಿ. ಇದು ಪರಿಣಾಮ ಏನಾಗುತ್ತೆ, ಆ ಅವಕಾಶ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಾ ಇದ್ದಾರೆ. ಇಷ್ಟೇ ವ್ಯತ್ಯಾಸ. ಅದಕ್ಕೆ ಉಪವಾಸದ ಅರ್ಥ ಇನ್ಯಾವುದೋ ಒಂದು ದೇವರದ್ದೋ ಇನ್ನೊಂದು ಯಾವುದೋ ಧರ್ಮದ್ದು ಹೇಳ್ತಾರೆ ಅಂತಲ್ಲ. ಅನೇಕರು ವಿರೋಧಿಗಳು ಎದುರು ಹೇಳ್ತಾರಲ್ಲ, ಉಪವಾಸ ಅಂತ ಶಬ್ದ ಬಂದ ತಕ್ಷಣನೇ ಇವರು ಎಲ್ಲದರಲ್ಲಿ ಹಿಂದೂ ಧರ್ಮ ಇಲ್ಲಿ ತರ್ತಾರೆ ಅಂತ ಅನೇಕರು ಹಾಕ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಚರ್ಚೆ ಮಾಡ್ತಿರ್ತಾರೆ. ಅದಲ್ಲ. ಅದರ ಮೂಲ ಉದ್ದೇಶ ಇರ್ತಕ್ಕಂಥ ಯಾವುದೇ ಧರ್ಮದ ಇರ್ಬೋದು, ಯಾವುದೇ ಮತದವರು ಇರ್ಬೋದು, ಅವರ ಮನೆಯ ಒಂದು ಬಾಂಧವ್ಯವನ್ನು ಕಾಪಾಡಿಕೊಳ್ಬೇಕು. ಅದಕ್ಕೆ ಉಪವಾಸ ಮೊಬೈಲ್ ಉಪವಾಸ. ಇದನ್ನು ಒಂದೊಂದೇ ನೋಡುವಾಗ ನೋಡಿ, ಒಂದು ಅಮೂಲ್ಯ ಸಮಯ ಅಂತ ಇರ್ತದೆ. ಉದಾಹರಣೆಗೆ ಎದ್ದ ತಕ್ಷಣವೇ ಕೂತ್ಕೊಂಡು ಏನೋ ನೋಡ್ತೀನಿ ಅಂತ ಮಾತಾಡುವ ಅವಕಾಶವೇ ಇಲ್ಲದಂತ ಸ್ಥಿತಿ ಆಗೋದು. ಮೊಬೈಲ್ ಜೊತೆನೇ ಇರೋದು, ತಕ್ಷಣ ಹೋಗೋದು, ಸ್ನಾನ ಮಾಡೋದು, ಹೋಗೋದು, ಮತ್ತೆ ಮೊಬೈಲ್ ಇಟ್ಕೊಳ್ಳೋದು. ಈ ಮೊಬೈಲ್ ಅನ್ನುವಂಥ ಆಯ್ತು, ಅದರಲ್ಲಿ ಏನೋ ಸಿಗುತ್ತೆ, ಏನೋ ವಿಚಾರನೇ ಇರಬಹುದು. ಆದರೆ ಮನೆ ಬಿಟ್ಟು ಅದನ್ನು ನಾವು ಹತ್ತಿರಕ್ಕೆ ತಗೊಳ್ಬೇಕಾ? ಮೊಬೈಲೇ ನಮ್ಮ ಮನೆ ಆಗಬೇಕಾ? ಮೊಬೈಲೇ ನನ್ನ ತಂದೆ ತಾಯಿ ಆಗಬೇಕಾ? ಮೊಬೈಲೇ ನನ್ನ ಮಕ್ಕಳಾಗಬೇಕಾ ಅನ್ನೋದನ್ನು ಯೋಚಿಸುವುದು ಯಾರು? ಸೋಷಿಯಲ್ ಮೀಡಿಯಾ ಎಷ್ಟು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ, ಕುಟುಂಬದ ಮೇಲೆ ವಿಶೇಷವಾಗಿ. ಅದನ್ನು ನೋಡಿದಾಗ ಸದಾ ಮೊಬೈಲ್ನಲ್ಲಿ ಇರುವಂಥ ಇದರಿಂದ ಹೊರಗೆ ಬಾಂಧವ್ಯಗಳು ಬಲಿಯಾಗ್ತವೆ. ನಾವು ನೋಡಿ ಒಟ್ಟಿಗೆ ಕೂತ್ಕೊಂಡು ಮಾತನಾಡುವ ವಾರದಲ್ಲಿ ಯಾವುದಾದ್ರೂ ಒಂದು ದಿನ ಇದೆ ಅಂತ ಬಹಳ ವಿರಳ. ನಮಗೆ ಅತ್ಯಂತ ಒತ್ತಾಯದಲ್ಲಿ ಮಕ್ಕಳನ್ನು ಕೂತ್ಕೊಳಿಸಿ ಮಾತನಾಡಿ ಮೊಬೈಲ್ ಇಲ್ಲದಂತೆ ಇರೋದು ಅದು ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಫ್ರೀಡಮ್ ಇದೆ, ಎಲ್ಲರಿಗೂ ವೈಯಕ್ತಿಕವಾಗಿ ಅವರ ಪ್ರಪಂಚವನ್ನು ಕಟ್ಕೊಳ್ಳಿಕ್ಕೆ ಈ ಮೊಬೈಲ್ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲವೂ ಸಿಗುತ್ತೆ. ಕತೆ ಹೇಳಬೇಕು ಅಜ್ಜಿ ಅಂತ ಹೇಳಿದ್ರೆ ಅಜ್ಜಿ ಬೇಕಿಲ್ಲ ಇವತ್ತು. ಯೂಟ್ಯೂಬ್ಗೆ ಹೋಗ್ಬಿಟ್ಟು ಓದ್ತಿದ್ರೆ ಪಂಚತಂತ್ರ ಕಥೆಗಳು ಸಾವಿರ ಬರುತ್ತೆ ಇವತ್ತು. ಈ ಸ್ವಾತಂತ್ರ್ಯ ಅವ್ರಿಗೆ ಮಗುಗೆ ಸಿಗುತ್ತಲ್ಲ, ನಮಗಿಂತ ಚೆನ್ನಾಗಿ ಅದು ಹೇಳುತ್ತಲ್ಲ ಕತೆ. ಇವುಗಳ ಮಧ್ಯದಲ್ಲಿ ಮಕ್ಕಳು, ತಾಯಿ, ಅಜ್ಜಿ ಬಾಂಧವ್ಯವಾದ ಕೊರತೆ ಮುಂದಿನ ದಿನಗಳಲ್ಲಿ ಯಾವ ಪರಿಣಾಮವನ್ನು ಬೀರಬಹುದು ಅನ್ನೋದನ್ನ ಗಮನವಿಟ್ಟು ಅದರ ಕಡೆ ಗಮನ ಕೊಡುವಂತಹ ಮನೆಗಳು, ಕುಟುಂಬಗಳು ಎಲ್ಲಿದ್ದಾವೆ ಅನ್ನುವಂಥ ಪ್ರಶ್ನೆ ಮಾಡ್ತಾರೆ. ಇದು ಬಹಳ ಮುಖ್ಯವಾಗಿದೆ. ಇವತ್ತು ಹಿಂದೂ ಸಮಾಜದಲ್ಲಿ ಹಾಗಾಗ್ತಾ ಇದೆ, ಹಿಂದೂ ಸಮಾಜದಲ್ಲಿ ಹೀಗಾಗ್ತಾ ಇದೆ ಅಂತ ನಾವೇನೇನು ಕೇಳ್ತಿದೀವೋ ಅದಕ್ಕೆಲ್ಲ ಮೂಲ ಅವರಲ್ಲ, ಮೂಲ ನಮ್ಮಲ್ಲಿದೆ. ನಮ್ಮ ಮೂಲದಲ್ಲಿ ದೋಷ ಇದೆ. ಆ ದೋಷದ ಕೊರತೆಯಿಂದಾಗಲೇ ಅಲ್ಲಿ ರಿಫ್ಲೆಕ್ಟ್ ಆಗುವುದು. ಆ ರಿಫ್ಲೆಕ್ಟ್ ಆಗದಂತೆ ನೋಡಿಕೊಳ್ಳುವುದು ಈ ಬಾಂಧವ್ಯ, ತಾಯಿ ತಂದೆಯ ಬಾಂಧವ್ಯ ಇದೆಯಲ್ಲ, ಅದು ಹಿಡಿದು ಇಟ್ಕೊಂಡ್ರೆ ಇನ್ನು ಯಾವ ಜಗತ್ತೇ ಬೇಡ ಅನಿಸುತ್ತೆ. ಆ ಅನ್ನಿಸುವ ವಾತಾವರಣ ಕ್ರಿಯೇಟ್ ಮಾಡುವವರು ನಾವಾದರೆ ಮಾತ್ರ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಈ ರೀತಿ ಬಾಂಧವ್ಯಗಳ ಕೊರತೆ ಆಗ್ತಾ ಇರತಕ್ಕಂಥದ್ದು ಇವತ್ತು ಅನೇಕ ಕುಟುಂಬಗಳಲ್ಲಿ ಕಾಣಿಸುತ್ತೆ. ಬಾಂಧವ್ಯಗಳ ಕೊರತೆ ಜೊತೆ ಇನ್ನೊಂದು ಹೇಳ್ತೀನಿ, ಇದು ಯೂಸ್ ಮಾಡಿ ಮಾಡಿ ಮಕ್ಕಳಿಗೆ ಪ್ರಪಂಚ ನೋಡ್ಬಿಡ್ತಾರೆ ಅವರು. ಎಲ್ಲವೂ ಇದೆ. ನೀವು ಹೇಳೋ ವಿಷಯ ಬಹಳ ಸಣ್ಣದು ಅನ್ಸುತ್ತೆ. ಈಗ ಯಾವುದೋ ಒಂದು ಉದಾಹರಣೆ ಹೇಳಕ್ ಹೋದ್ರೆ, ಇದನ್ನ ನಾನು ಮೊನ್ನೆ ನೋಡಿದ್ದೀನಿ ಟಿವಿಯಲ್ಲಿ, ನಾನು ನೋಡಿದ್ದೀನಿ ಮೊಬೈಲಲ್ಲಿ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ, ಈ ಕತೆ ಯಾರೋ ಹೇಳ್ತಿದ್ರು. ಎಲ್ಲವೂ ಗೊತ್ತಿದೆ ಅಂದ್ರೆ ನೀನು ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ನಿರ್ಮಾಣ. ಹಾಗಾಗಿ ಮೊಬೈಲ್ ಬಿಟ್ಟು ಇರುವಿಕೆಯನ್ನ ಅಭ್ಯಾಸ ಮಾಡಬೇಕು, ಒಂದು ದಿನ ಆದರೂ ನಾವು ಮಾಡಬೇಕು. ಸೊ ಎರಡನೇದು, ಎಲ್ಲವೂ ಸಾಮಾಜಿಕ ಜಾಲತಾಣದಲ್ಲಿ ಹಂಚುವುದು. ನಾನು ಅನೇಕ ಸಂದರ್ಭದಲ್ಲಿ ಕೆಲವು ಅಪ್ಡೇಟ್ಸ್ಗಳನ್ನು ನೋಡ್ತಾ ಇರ್ತೀನಿ. ಇಂದು ನನ್ನ ಮಗಳ ಜನ್ಮದಿನ, ಶುಭ ಹಾರೈಸುವುದಂತ ಪೋಸ್ಟ್ ಹಾಕ್ತೇವೆ. ಮಗಳು ಇಲ್ಲೇ ಇರ್ತಾಳೆ, ಅವಳಿಗೆ ನಾವು ಈ ಶಬ್ದದಲ್ಲಿ, ಈ ಭಾವನೆಯಲ್ಲಿ ಹೇಳಿದೆವಾ ಅಂತ ಹೇಳಿದರೆ ಅನೇಕ ಸಂದರ್ಭದಲ್ಲಿ ಇಲ್ಲ ಅಂತ ಉತ್ತರ ಬರುತ್ತೆ. ಇವತ್ತು ನನ್ನ ಶ್ರೀಮತಿಯ ಅಥವಾ ನಾವು ಮದುವೆಯಾಗಿ ಇಷ್ಟು ವರ್ಷ ಅದೇ ಪ್ರೀತಿಯನ್ನ, ಅದೇ ಭಾವನೆಗಳನ್ನ ಹೆಂಡತಿಗೆ ಹೇಳಿದ್ರೆ ಎಷ್ಟು ಖುಷಿ ಆಗ್ತದೆ, ಅಥವಾ ಗಂಡ ಎಷ್ಟು ಖುಷಿ ಆಗ್ತದೆ. ಈ ಭಾವನೆಗಳಿದೆಯಲ್ಲ, ಇದು ಎಲ್ಲಿಂದ ತರೋದು? ಆದರೆ ಎಲ್ಲವನ್ನೂ ಅಲ್ಲಿ ಹಂಚ್ಕೊಳ್ಬೇಕು ನನಗೆ. ಈ ಗೀಳು ಅನ್ನೋದಿದೆಯಲ್ಲ, ಅಂದ್ರೆ ನಮಗೆ ಗೊತ್ತಿಲ್ಲದೆ ಆವರಿಸ್ತಾ ಇದೆ ಇದು. ಇದು ನೋಡುವುದು ನನಗೆ ಹಾನಿ ಮಾಡೋದಿಲ್ಲ, ನನ್ನ ಉದ್ಯೋಗಕ್ಕೆ ಹಾನಿ ಮಾಡೋದಿಲ್ಲ. ಆದರೆ ಗೊತ್ತಿಲ್ಲದೆ ಒಂದು ಆವರಣದ ಒಳಗಡೆ ನಾವು ಹೋಗ್ತಾ ಇದ್ದೇವೆ ನಿಧಾನಕ್ಕೆ. ಇದಕ್ಕೆ ನಮ್ಮ ಶಾಖೆಗಳಲ್ಲಿ ಹೇಳ್ತಾರೆ, ನದಿಗೆ ದೂರಿಸುತ್ತ ಹೋಗುವುದಾದರೆ ಜೀವಂತ ಮತ್ಸ್ಯವೇ ಬೇಕು, ಅನಲಿನ ದಿಕ್ಕಿಗೆ ಸಾಗುವುದಾದರೆ ಕಸಕಡ್ಡಿ ಒಂದು ಸಾಕು ಅಂತ. ಈಗ ನಾವು ಕಸಕಡ್ಡಿ ರೀತಿ ಆಗ್ತದೆ, ಎಲ್ಲರೂ ನೋಡ್ಕೊಂಡು ಎಲ್ಲೂ ಬರ್ತಾ ಹೋಗ್ತಾ ಇದ್ದೇವೆ ನಾವು. ಅದರ ವಿರುದ್ಧವಾಗಿ ಈಜಬೇಕು ಅನ್ನುವಂಥ ಭಾವವನ್ನು ತುಂಬಿಕೊಂಡ್ರೆ ಮಾತ್ರ ಈ ಸಮಸ್ಯೆಗಳಿಂದ
ಉದ್ಭವ ಆಗುವಂತಹ ಸಮಸ್ಯೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲವೂ ಸಾಮಾಜಿಕ ಜಾಲತಾಣದಲ್ಲಿ ಹಂಚೋದನ್ನು ನಿಲ್ಲಿಸಬೇಕು. ಯಾವುದು ಇಂಪಾರ್ಟೆಂಟ್, ಉದಾಹರಣೆಗೆ ನಿಮ್ಮ ಜನ್ಮದಿನವನ್ನು ನಾನು ಹೋಗಿ ಒಂದು ಯಾವುದೋ ಒಂದು ಬಡ ಕುಟುಂಬಕ್ಕೆ ಹೋಗಿ ನಾನೇನೋ ಒಂದು ಕೊಟ್ಟು ಬಂದೆ, ಇಂಥದ್ದೊಂದು ಪ್ರಯತ್ನ ನಾನು ಮಾಡಿದ್ದೀನಿ, ನೀವು ಮಾಡಿ, ನಿಮಗೂ ಖುಷಿ ಸಿಗುತ್ತೆ, ಇದೆ ಹಂಚ್ಕೊಳ್ಳಿ, ಯಾರು ಬೇಡ ಅಂತಾರೆ? ತೊಂದರೆ ಇಲ್ಲ ಇದರಲ್ಲಿ. ನಾನು ಇವತ್ತು ಕುಟುಂಬ ಸಮೇತ ಇವತ್ತೊಂದು ದೇವಸ್ಥಾನಕ್ಕೆ ಹೋಗಿ ತುಂಬಾ ಖುಷಿ ಆಯಿತು, ನನಗೆ ದೇವರ ಅಲಂಕಾರ ತುಂಬ ಚೆನ್ನಾಗಿತ್ತು, ಹೇಳಿ ಅದನ್ನು, ಯಾರು ಬೇಡ ಅಂತಾರೆ? ಆದರೆ ಈ ರೀತಿ ಕೆಲವು ಅಂಶಗಳು ಇಲ್ಲ ಸಲ್ಲದಂದ್ರೆ ನನಗೆ ಏನು, ನಾನು ಕೂತರು ಹಂಚ್ಕೊಳ್ಳೋದು, ನಿಂತರು ಹಂಚ್ಕೊಳ್ಳೋದು, ರೀಲ್ಸ್ಗಳು, ಅದು ಇದು, ಎಷ್ಟೊಂದು ರೀಲ್ಸ್ಗಳನ್ನು ನೋಡ್ತಾ ಹೋದರೆ ಅಲ್ಲಿ ನಮ್ಮ ವ್ಯಾಲ್ಯೂಸ್ ಎಷ್ಟು ಕಡಿಮೆ ಆಗುತ್ತೆ. ತಂದೆಗೆ ಹೇಗೆ ಮಗು ಹೇಳುತ್ತೆ ಗೊತ್ತಾ ಅದರಲ್ಲಿ ರೀಲ್ಗಳಲ್ಲೆಲ್ಲ, ಹಾಸ್ಯ ಅಂತ ಅನಿಸ್ಬೋದು, ಆದರೆ ನಮ್ಮ ಮೌಲ್ಯಗಳು ಎಷ್ಟು ಕಡಿಮೆ ಆಗ್ತಾ ಇದೆ ಗೊತ್ತುಂಟ. ಇದು ನಮ್ಮ ಮೇಲೆ ಗೊತ್ತಿಲ್ಲದೆ ಹೇರ್ತಾ ಇರುವಂತಹ ಒಂದು ದೊಡ್ಡ ಷಡ್ಯಂತ್ರ ಇದೆ. ನಮಗೆ ಈಗ ಮಾವನನ್ನು ಅಥವಾ ಅಮ್ಮನ ತಮ್ಮನನ್ನು ಇನ್ಯಾರು ಹಾಸ್ಯಕ್ಕೀಡು ಮಾಡುವಂಥದ್ದು ರೀಲ್ಗಳು, ಇನ್ಯಾವುದು ಅಪ್ಪ ಅಮ್ಮನನ್ನು ಹಾಸ್ಯಕ್ಕೀಡು ಮಾಡುವಂಥದ್ದು, ಅಥವಾ ಅಪ್ಪನೇ ಮಗು ಅಥವಾ ಹೆಂಡತಿಯನ್ನು ಹಾಸ್ಯಕ್ಕೀಡು ಮಾಡುವಂಥದ್ದು, ಇದು ನೋಡಿದಾಗ ಖುಷಿಯಾಗಿ ನಗು ಬರಬಹುದು. ಆದರೆ ಅದರ ಮೇಲೆ ಇರುವಂಥ ಗೌರವ ಎಷ್ಟಿದೆ, ಆ ಗೌರವದ ಪಾತ್ರವನ್ನು ಯಾರು ಅರ್ಥ ಮಾಡ್ಕೊಂಡಿದ್ದೀರಾ? ಮಾವ ಅಂತ ಅರ್ಥ ಹೇಳಿದ್ರೆ, ತಂದೆ ಹೇಳಿದ್ರೆ, ತಮ್ಮ ಹೇಳಿದ್ರೆ, ಈ ಗೌರವದ ಸಂಗತಿಗಳನ್ನ ಯಾರು ಮತ್ತೆ ಅದನ್ನು ಸೋಷಿಯಲ್ ಮೀಡಿಯಾ ಕೊಡೋದಿಲ್ಲ. ಇದಕ್ಕೆ ನಾವೇ ನದಿಗೆ ಎದುರಿಸಿ ಹೋಗ್ಬೇಕಾಗ್ತದೆ, ಜೀವಂತ ಮತ್ಸ್ಯವಾಗಬೇಕಾಗ್ತದೆ ನಾವು, ಆಗ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಮೇಲೆ ಗೊತ್ತಿಲ್ಲದೆ ಇದನ್ನು ಹೇರಲ್ಪಡ್ತಾ ಇದೆ, ಇದನ್ನು ಗಮನಿಸಬೇಕು. ಹತ್ತಿರವಿದ್ದರು ದೂರದಂತ ಅಲ್ಲಿ ಚಿತ್ರ ಇದೆ ನೋಡಿ, ಅಪ್ಪ ಅಮ್ಮ ಕೂತಿದ್ದಾರೆ, ಮಗಳು ಮೊಬೈಲ್ ಹಿಡಿದಿದ್ದಾರೆ, ಆ ಮಗು ಎಲ್ಲರೂ ಮೊಬೈಲ್ ಫೋಟೋ, ಎಲ್ಲರೂ ಕುಟುಂಬದ ಫೋಟೋ ತೆಗಿತಾ ಇದ್ದಾರೆ. ಅಂದ್ರೆ ಹತ್ತಿರ ಇದ್ದು ದೂರ ರೀತಿಯಲ್ಲಿದ್ದೇವೆ. ಹತ್ತಿರ ಇರ್ತದೆ ಅವಳಿಗೆ ಮಗುವಿಗೆ ನಾನು ಶುಭಾಶಯ ಆಶೀರ್ವಾದ, ದೇವಸ್ಥಾನಕ್ಕೆ ಹೋಗೋದು, ಬರ್ತ್ಡೇ ಅದನ್ನ ಆಚರಿಸಿಕೊಳ್ಳೋದೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಆಗ್ತೀನಿ. 12 ಗಂಟೆ ಆಗ್ತಾ ಇದ್ದಾಗ ಫೋನ್ಗಳನ್ನು ಮಾಡ್ತೀನಿ ನಾನು ಅವರಿಗೆ. ಯಾಕೆ, ಯಾರು ಕಲಿಸಿದ್ರು ಇದನ್ನು? ಇದು ನಮ್ಮ ಗೀಳು ಅಂತ ಹೇಳಿದ್ರೆ ನಾವು ಗೊತ್ತಿಲ್ಲದೆ ಆ ಒಂದು ಷಡ್ಯಂತ್ರದೊಳಗಡೆ ಬೀಳ್ತಾ ಇದ್ದೇವೆ. ಇದನ್ನು ಮನೆಯ ವಾತಾವರಣ ಹಾಡು ಎಲ್ಲರಿಗೂ ಅನುಭವಕ್ಕಿರೋದು, ಹೆಚ್ಚು ಎಕ್ಸ್ಪ್ಲೇನ್ ಮಾಡ್ಬೇಕಂತಿಲ್ಲ. ಏನೇನು ಯಾವ ಪ್ರತಿ ಮನೆಯ ಒಂದು ಕಥೆಗಳಿರ್ತಾವೆ. ಬೆಳಿಗ್ಗೆ ಬೇಗ ಹೊರಡಬೇಕು ಅನ್ನೋಷ್ಟೊತ್ತಿಗೆ ಇನ್ಯಾವುದೋ ಮೆಸೇಜ್ ಬಂದಿರ್ತದೆ, ನೋಡ್ತಾ ಇರ್ತೀವಿ, ಒಂದು ರೀಲ್ ನೋಡ್ತೀವಿ, ಖುಷಿ ಆಗ್ತದೆ, ಒಂದು ವಿಡಿಯೋ ನೋಡ್ತಾ ಇರ್ತೀವಿ, ಅಷ್ಟರೊಳಗಡೆ ಅಮ್ಮ ನನ್ನ ವ್ಯಾನ್ ಬಂತು ಅಂತ ಹೇಳಿ ಹೋಗು ಅಂತೇಳಿ ಬಿಡಿ ಮಾಡುವಂಥದ್ದು, ಒಟ್ಟು ತುಂಬಿಸಿ ಕಳಿಸಿಕೊಳ್ಳುವಂಥದ್ದು, ಇದೆಲ್ಲ ಎಲ್ಲ ಮನೆಗಳ ಕಥೆಗಳಿದೆ. ಗೇಮ್ ಆಡುವುದು ಇತ್ತೀಚೆಗೆ ನಮಗೆ ಸಲೂನ್ನಲ್ಲಿ ಹೋದಾಗ ಒಬ್ಬ ಹುಡುಗ ಅವನು ಯಾವುದೋ ಕೆಲಸಕ್ಕೆ ಬಂದಂತ ಅವ್ನ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟಿದ್ದಾರೆ ಅಪ್ಪ ಅವನಿಗೆ, ಕಟ್ಟಡದ ಕೆಲಸಕ್ಕೆ ಬಂದಂತ. ಆ ಮಗು ಎಷ್ಟು ಒಂದು ಚೂರು ಆಚೆ ಈಚೆ ನೋಡೋದಿಲ್ಲ, ಪಕ್ಕದಲ್ಲಿ ಒಂದು ಬಬಲ್ ಗಮ್ ಡಬ್ಬಿ ಇಟ್ಕೊಂಡಿದ್ದಾನೆ, ತಿಂತಾನೆ ಮಾಡ್ತಾ ಇದ್ದಾನೆ. ಪ್ರಪಂಚವೇ ಗೊತ್ತಿಲ್ಲ ಅಂತ, ಪಕ್ಕದಲ್ಲಿ ಏನಾಗುತ್ತೆ, ಯಾರು ಏನು ಆ ಗೇಮ್ ಮಾಡಬೇಕು ಅಂದರೆ ನಮ್ಮ ಮೆಮೊರಿಯನ್ನು ಎಷ್ಟು ಶಾರ್ಟ್ ಮಾಡ್ತಾ ಇದೆ. ಪ್ರಪಂಚದ ಬೇರೆ ಏನೂ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮನ್ನು ಕುಬ್ಜನನ್ನಾಗಿ ಮಾಡ್ತಾ ಇದೆ ಈ ರೀತಿ ಗೇಮ್ ಅನ್ನೋದು. ಇನ್ನು ಮನ್ ಕಿ ಬಾತಲ್ಲಿ ಪಬ್ಜಿ ಬಗ್ಗೆ ಅನೇಕ ಅನಾಹುತಗಳು ನೋಡಿದೆ ನಾವು. ಜೀವನೇ ಕಳ್ಕೊಂಡಂಥ ಹುಡುಗರಿದ್ದಾರೆ, ಮೇಲಿಂದ ಹಾರಿದವರಿದ್ದಾರೆ. ಇದು ಗೇಮ್ ಎಲ್ಲ ಇರಬಹುದು, ಆದರೆ ಈ ರೀತಿಯ ಗೀಳಿಗೆ ನಾವು ಒಳಗಾಗ್ತೇವೆ. ಸಮಯ ಸಾರಣಿ ಇಲ್ಲ, ನಮಗೂ ಇಲ್ಲ. ಯಾವಾಗ ಊಟ ಮಾಡ್ತೇವೆ, ಯಾವಾಗ ಟಿವಿ ಮುಂದೆ ಕೂತ್ಕೊಳ್ತೇವೆ, ಇದು ಮಾಡ್ತೇವೆ. ಇದು ಯಾಕೆ ನಮ್ಗೆ ಮೊಬೈಲ್ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ಅಂತ ನೋಡ್ತಾ ನೋಡ್ತಾನೆ ಊಟ ಮಾಡ್ತಿರ್ತೇವೆ. ಏನು ತಿಂದಿಯೋ, ಎಷ್ಟು ಹಾಕಿದೋ ಏನು ಗೊತ್ತೇ ಇಲ್ಲ. ಬಡಿಸ್ಲ ಅಂತ ಹೇಳಿದ್ರೆ ಹಾ ಅಂತ ಹೇಳಿರ್ತೇವೆ, ಹಾಕಿದ ನಂತರ ತಿಂತಾ ಇರ್ತೇವೆ, ಏನು ತಿಂದು ಗೊತ್ತಿಲ್ಲ. ಅನೇಕ ಸಂದರ್ಭದಲ್ಲಿ ಏನು ಉಪಹಾರ ಇತ್ತು ಅಂತ ಹೇಳಿದ್ರೆ ಒಂದು ನಿಮಿಷ ನಾನು ಯೋಚನೆ ಮಾಡ್ತೀನಿ, ಇವತ್ತು ಬೆಳಿಗ್ಗೆ ಇಡ್ಲಿ ಇತ್ತ ಅಂತ ಅನ್ಸುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಗಮನ ಕೊಡಬೇಕು ಅಲ್ಲಿ ಗಮನ ಕೊಡ್ತೀವಿ. ಎಲ್ಲವೂ ಕೂಡ ಸಮಯ ಸಾಧನೆ ಇಲ್ಲ, ಯಾವಾಗಲೂ ಹೇಳ್ತೇವೆ ಮಾಡ್ತೀವಿ. ಇದು ನಮಗೆ ಸೋಷಿಯಲ್ ಮೀಡಿಯಾ ನಮ್ಮನ್ನ ಗೀಳೋದ್ರಿಂದ ಗೊತ್ತಿಲ್ಲದೆ ಆವರಿಸ್ತಾ ಇರ್ತಕ್ಕಂಥ ಅವಾಸ್ತವಿಕ ನಿರೀಕ್ಷೆಗಳು ಜಾಸ್ತಿ. ನೋಡಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ತೆಗಿತಾ AI ಟೆಕ್ನಾಲಜಿ ಇದೆಯಲ್ಲ, ನೀವು ಯಾರು ಕಾರಿನ ಬಗ್ಗೆ ಮಾತನಾಡಿ ಒಂದು 2 hours 3 hours ನಂತರ ನಿಮಗೆ ಒಂದು ಕಾರಿನ ಅಡ್ವರ್ಟೈಸ್ ಬರುತ್ತೆ. ಕಾರ್ ತಗೊಳ್ಬೇಕು ಅಂತ ಯಾರ ಜೊತೆಗಾರ ನೀವು ಮಾತನಾಡಿದರೆ ಒಂದು ಕಾರಿನ ಅಡ್ವರ್ಟೈಸ್ ನಿಮಗೆ ತೋರಿಸುತ್ತೆ, ಅದು ಗೊತ್ತಿಲ್ಲದೆ ತೋರಿಸುತ್ತೆ. ಅದು ಹೇಗೆ ಬಂತು ಅಂತ ಹೇಳಿದ್ರೆ AI ಅಂದರೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಸಂಪೂರ್ಣವಾಗಿ ನಮ್ಮನ್ನು ಹಿಡಿದಿಟ್ಕೊಳ್ತಾ ಇದೆ. ಯಾವುದೂ ಗೌಪ್ಯವಿಲ್ಲ ಇಲ್ಲಿ. ನೀವು ಮಾತಾಡಿದ್ದು ಯೋಚಿಸಿದ್ದು ಎಲ್ಲ ಬರೋಕ್ಕೆ ಶುರುವಾಗುತ್ತೆ ಅಲ್ಲಿ. ಅಂದರೆ ಇನ್ನಷ್ಟು ನನಗೆ ಬೇಕೋ ಬೇಡೋ ಗೊತ್ತಿಲ್ಲ, ಆದರೆ ಅದು ತಗೊಳ್ಳೋ ರೀತಿಯಲ್ಲಿ ಅದು ನಮ್ಮನ್ನು ಕಮಿಟ್ ಮಾಡಿಸುತ್ತೆ.
ಇದು ಅವಶ್ಯಕತೆಗಿಂತ ಜಾಸ್ತಿ. ಅವರು ಆಮೇಲೆ ಇನ್ನೊಂದು ಯಾವ್ದೋ ರೀಲ್ ನೋಡ್ತಾರೆ, ನೋಡಿ ಆ ಡ್ರೆಸ್ ಚೆನ್ನಾಗಿದೆ, ನಾನು ಇಂಥದ್ದು ತಗೊಳ್ಬೇಕು, ಅವಳು ಚೆನ್ನಾಗಿ ಕಾಣಿಸ್ತಿದ್ರು. ಇದು ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಗೀಣ ಮಾಡ್ತಾರೆ, ನಮ್ಮನ್ನು ಆವರಿಸ್ತಾ ಇದೆ. ಇವುಗಳಿಂದ ಹೊರಗೆ ಬರಬೇಕು, ದೊಡ್ಡ ಸಂಗತಿ ಏನಿಲ್ಲ. ಅದೇ ಉಪವಾಸ ಇಲ್ಲದಿದ್ದರೆ ಅದು ಅದು ಸೆಕೆಂಡ್ ಅಂತ, ನಮಗೆ ನಮ್ಮ ಜೀವನ ಮೊದಲು, ಇದು ಸೆಕೆಂಡರಿ ಅಂತ ಅಷ್ಟೇ. ಇದಕ್ಕೆ ಪ್ರಾಮುಖ್ಯತೆ ನಾವು ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟರೆ ಸಾಕಂತ. ಅಂಧಾನುಕರಣೆ ಉದಾಹರಣೆ ಮತ್ತು ಹೋಲಿಕೆ ಇತ್ತೀಚಿನ ದಿನಗಳಲ್ಲಿ ಈ ಯುವಕರಲ್ಲಿ ಕಾಣಿಸ್ತಾ ಇರ್ತಕ್ಕಂಥ. ಅವಳು ಇನ್ಸ್ಟಾದಲ್ಲಿ 1,000 ಲೈಕ್ ಬಂದಿದೆ, ನಾನೇನು ಮಾಡಲಿ, ನಾನು ಹೇಗೆ ಮಾಡಲಿ, ಅದು ಚಿಂತೆ. ಅವಳಿಗಿಂತ ನಾನು ಇನ್ನಷ್ಟು ಚೆನ್ನಾಗಿ ಓದಬೇಕು, ಅದು ಇಲ್ಲ ಕಾಂಪಿಟೇಷನ್. ಇಲ್ಲಿ ಲೈಕು ಶೇರ್ಗಳು ಎಷ್ಟಿದೆ ಅದರ ಮೇಲೆ ಕಾಂಪಿಟೇಷನ್. ಅದು ಜೀವನಕ್ಕೆ ಬರೋದಲ್ಲ. ₹1 ಒಂದು ಲೈಕಿಗೆ ಕೊಡೋದಿದ್ರೆ ಖಂಡಿತ ಮಾಡಿ. ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಿ ನೀವು ಅಲ್ಲಿ ಒಂದಿಷ್ಟು ಸಂಪಾದನೆ ಮಾಡಿ ಮನೆಗೆಲ್ಲಾದರೂ ಕೊಡ್ತೀರಾ, ಕೊಡಿ. ಏನೇನೂ ಸಿಗುವುದಿಲ್ಲ. ನಿಮ್ಮನ್ನು ಇನ್ನಷ್ಟು ಗೀಳಿಗೆ ಒಳಗಾಗ್ತದೆ. ಈಗ ಪೋಸ್ಟ್ ಮಾಡಿದ್ದು ನೋಡೋದು, 5 ನಿಮಿಷ ಆಗೋದು ಮತ್ತೆ ನೋಡೋದು, ನನಗೆ ಎಷ್ಟು ಬಂತು, ನನಗೆ ಎಷ್ಟು, ಅದನ್ನು ಶೇರ್ ಮಾಡೋದು, ನಾನು ಒಂದೂ ಬಂದಿಲ್ಲ, ನನಗೆ ಒಂದು ಸ್ವಲ್ಪ 4 ಜನ ಕಳಿಸ್ಕೊಡು. ಈ ಹೋಲಿಕೆ ಇದೆಯಲ್ಲ, ಮತ್ತು ಅಂದಾಜು ಅವ್ರಿಗೆ ಅಷ್ಟು ಬಂದಿದೆ, ಇವ್ರಿಗೆ ಇಷ್ಟು ಬಂದಿದೆ, ಇದರಲ್ಲಿ ಏನೂ ಆಗಲಿಕ್ಕಿಲ್ಲ. ಇದರಿಂದ ಹೊರಗೆ ಬರಬೇಕು ನಾವು, ಇದರಿಂದ ಹೊರಗೆ ಬರಬೇಕು. ಸಾಮಾಜಿಕ ಜಾಲತಾಣ ನಮ್ಮನ್ನು ಗೊತ್ತಿಲ್ಲದೆ ಮತ್ತೆ ನಾನು ಹೇಳೋದು ಅದೇ ಮಾತು, ನಮ್ಗೆ ಗೊತ್ತಿಲ್ಲದೆ ಆವರಿಸ್ತಾ ಇದ್ದೇವೆ. ಹೋಲಿಕೆ ಮಾಡುವುದನ್ನು ಮೊದಲು ಬಿಡಬೇಕು. ಇನ್ನು ಸಮಾಜದಲ್ಲಿ ತಪ್ಪಾದ ಮಾಹಿತಿಗಳು, ಇವತ್ತು ದೊಡ್ಡ ಸ್ಟ್ರೈಕ್ಗಳಾಗ ಟೂಲ್ ಕಿಟ್ಗಳನ್ನು ನೀವು ಕೇಳಿರ್ಬೋದು. ಇಷ್ಟು ಒಳ್ಳೆಯ ರೈತರಿಗೋಸ್ಕರ ತಂದಂತಹ ಒಂದು ಕಾನೂನನ್ನು ಹಿಂತೆಗೆದುಕೊಳ್ಳುವಂತೆ ಮಾಡಿದ್ರಲ್ಲ, ಇದೆಲ್ಲ ಎಷ್ಟು ಒಳ್ಳೆಯ ಕಾನೂನು ಬಂದಿತ್ತು ಮೋದಿ ಸರ್ಕಾರದಿಂದ. ಟೂಲ್ ಕಿಟ್ಟನ್ನು ಉಪಯೋಗಿಸಿದ್ರು, ಅಲ್ಲಿಂದ ಒಂದಿಷ್ಟು ಜನರನ್ನು ತಂದರು, ಸ್ಟ್ರೈಕ್ ಮಾಡಿದರು, ಅದನ್ನು ವಾಪಸ್ ತಗೊಳ್ಳುವಂತ. ಕೊನೆಗೆ ಇದರ ಪರಿಣಾಮ ಯಾರಿಗೆ? ಅವರಿಗೆ ಈಗ ಅನುಭವಿಸ್ತಾ ಇದೆ. ಅಂದರೆ ಇಲ್ಲಿ ತಪ್ಪಾದ ಮಾಹಿತಿಯ ಮುಖಾಂತರ ಇವತ್ತು ಶ್ರೀಲಂಕಾದಲ್ಲಿ ನೀವು ನೋಡಿರ್ಬೋದು, ಶ್ರೀಲಂಕಾದಲ್ಲಿಯೂ ಕೂಡ ನಡೆದ ಘಟನೆ, ಬಾಂಗ್ಲಾದೇಶ ನಡೆದ ಘಟನೆ, ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗ್ಯಾದರಿಂಗ್ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಮೊದಲೇ ಎಲ್ಲಿಂದ ಒಟ್ಟಿಗೆ ಸೇರಿಸಿ ಸಭೆ ಮಾಡಿರುವುದಿಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾ ಥ್ರೂ, ವಾಟ್ಸಪ್ ಇರ್ಬೋದು, ಇನ್ನೊಂದಿರ್ಬೋದು, ಸೋಷಿಯಲ್ ಮೀಡಿಯಾ ಥ್ರೂ ಈ ರೀತಿಯ ದೊಡ್ಡ ಒಂದು ಪ್ರತಿಭಟನೆಗೆ ಮೂಲ ಆಯಿತು. ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶದಲ್ಲಿ ದೊಡ್ಡ ಒಂದು ಅವಾಂತರ ಆಗಲಿಕ್ಕೆ ಕಾರಣ ಆಯಿತು. ಸೊ ಇದು ನಮ್ಮ ದೇಶದಲ್ಲಿ ಕಂಡಿದೆ. ಇಂಥ ದೊಡ್ಡ ರೈತರ ಹೋರಾಟದಲ್ಲಿ ತಗೊಳ್ಬೇಕಾಯಿತು. ಅನೇಕ ಈ ರೀತಿ ಅಲ್ಲೆಲ್ಲೇ ಕಾಣಿಸ್ತಾ ಇರ್ತದೆ, ಟೂಲ್ ಕಿಟ್ಗಳು ಬರ್ತಾ ಇರ್ತವೆ. ಅವುಗಳ ಮುಖಾಂತರ ನಾವು ಹೌದು ಅನಿಸ್ತಿರ್ತದೆ. ಒಂದು ಸಭೆಯಲ್ಲಿ, ಒಂದು ಬೈಠಕಲ್ಲಿ ಈ ಥರ ಪ್ರೆಸೆಂಟ್ ಮಾಡುವಾಗ AI ಅನ್ನುವಂಥದ್ದು ಈ ಬಾರಿಯ ಚುನಾವಣೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ. ನಾನು ಹೇಳಿದೆಲ್ಲ, ಹೆಸರುಗಳನ್ನು ಚೇಂಜ್ ಮಾಡಿ ಅದಕ್ಕೆ ಅನುಗುಣವಾಗಿ ರಿಪ್ಲೈ ಮಾಡ್ತಿರ್ತದೆ. ಇಂಥವ್ರು ಮಾಡಿದಾರಿಲ್ಲ ಅಂತ ಗೊತ್ತಿಲ್ಲ, ಅದು ಯಾವುದೋ ಹೆಸರು, ಜಾತಿ, ಯಾವ್ಯಾವ ಜಾತಿ ಕ್ಯಾಲ್ಕುಲೇಷನ್ ಕೊಡಬೇಕು ಅದನ್ನು ಕೊಡ್ತಾ ಇದ್ವಿ. ಇವ್ರು ಇದು ಹಾಕಿದರೆ ತಕ್ಷಣ ರಿಪ್ಲೈ ಇದು ಕೊಡು ಅಂತ ಫೇಸ್ಬುಕ್ಕಲ್ಲಿ ಅದಕ್ಕೆ ರಿಪ್ಲೈ ಕೊಡ್ತಾ ಇದೆ. ಈ ರೀತಿಯ ಹುನ್ನಾರ ಹೊರದೇಶದಿಂದ ಭಾರತದ ಮೇಲೆ ಆಗ್ತಾ ಇದೆ. ಇದನ್ನು ನಾವು ಇದಕ್ಕೆ ಒಳಗಾಗಬಾರ್ದು, ಇದಕ್ಕೆ ಬಲಿಪಶುಗಳಾಗಬಾರ್ದು. ನಾವು ಭಾರತೀಯರು ನಮ್ಮ ದೇಶದ ನೈಜ ಚಿತ್ರಣದ ಕಡೆ ಗಮನ ಕೊಡಬೇಕು. ಈ ರೀತಿಯ ಆರೋಪಗಳು ಅಥವಾ ಇನ್ಯಾವುದು ಮಾಯಾಜಾಲಕ್ಕೆ ನಾವು ಸಿಕ್ಕಾಕೊಳ್ಬಾರ್ದು. ಆಗ ಭಾರತ ಉಳಿಯುವುದು. ಇಲ್ಲಿದ್ರೆ ತುಂಬ ಟೂಲ್ಸ್ಗಳಿದೆ ಇವತ್ತು. ಮುಂದಿನ ದಿನಗಳಲ್ಲಿ AI ಟೂಲ್ಸ್ ಇಷ್ಟು ನಿಮ್ಮನ್ನು ಆಕ್ರಮಿಸುತ್ತೆ ಅಂತ ಹೇಳಿದ್ರೆ, ಇವತ್ತು ನೀವು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಗೂಗಲ್ ಮ್ಯಾಪ್ ಇದೆಯಲ್ಲ, ಇವತ್ತು ಗೂಗಲ್ ಅನ್ನುವಂಥದ್ದು ಯೂಸ್ ಮಾಡಿದ ವ್ಯಕ್ತಿಗಳೇ ಇಲ್ಲ. ನೀವು ಗೂಗಲ್ ಮ್ಯಾಪ್ ಹಾಕದೇ ಇದ್ರೆ ಆ ಮನೆ ಹುಡ್ಕೋಕ್ಕಾಗಲ್ಲ ನಿಮಗೆ. ನೀವು ಬೇರೆ ಊರಿಗೆ ಹೋಗಿ ಮೊದಲು ಏನು ಮಾಡ್ತಿದ್ರಿ ಹಾಗಿದ್ರೆ, ಗೂಗಲ್ ಇದ್ದಾಗ ಪರಸ್ಪರ ಕೇಳ್ತಿದ್ವಿ, ಅಣ್ಣ ಈ ಕಡೆ ಹೋದಾಗ ಆ ರಮೇಶ್ ಅವ್ರ ಮನೆಯಲ್ಲಿ ಒಂದು ಬಾಂಧವ್ಯ ಇರುತ್ತೆ. ಇದೆಲ್ಲ ಬಿಟ್ಟು ಹೋಗ್ತಾ ಇದೆ ಇವತ್ತು. ಯಾರ ಜೊತೆ ಯಾಕೆ ಮಾತಾಡೋದು, ಇದೆಲ್ಲ ಗೂಗಲು. ನೋಡಿರಿ, ಇದೊಂದು 10 ವರ್ಷ ಆದ ನಂತರ ನೀವು ಈ ಥರ ನೋಡಲಿಕ್ಕೆ ಮಿನಿಮಮ್ ₹100 ಕೊಡಬೇಕು ಗೂಗಲ್ಗೆ. ಫ್ರೀ ಕೊಡೋದಿಲ್ಲ. ನಿಮ್ಮನ್ನು ಪೂರ್ತಿ ಆವರಿಸಿ ಎಡಿಕ್ಟ್ ಮಾಡಿ, ಏನು ಗೊತ್ತೆ, ಈ ಡ್ರಗ್ಸ್ನವ್ರಾಗಿರ್ತಾರಲ್ಲ ಆ ರೀತಿ ಎಡಿಕ್ಟ್ ಮಾಡಿಬಿಡ್ತಾರೆ. ಆಮೇಲೆ ಗೂಗಲ್ ಇಲ್ಲ ಅಂದರೆ ನೀವು ಇಲ್ಲ ಅಷ್ಟೇ. ನಾನು ಮುಂದೆ ಹೋಗ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಗೂಗಲ್ ನಂಬಿದ್ದೀನಿ ನಾನು. ನನ್ನ ಮೈಂಡಿಗೆ ನನ್ನ ನಂಬರೇ ಗೊತ್ತಿಲ್ಲ ನನಗೆ, ಆಫ್ ಆಯಿತು. ಮುಂದೇನು? ಗೂಗಲ್ ಒಂದು ದಿವಸ ಮಧ್ಯೆ ಏನು ಏರ್ಪೋರ್ಟ್ನಲ್ಲಿ ಗೊಂದಲ ಆಗಿದ್ದು ನೋಡಿದ್ದೀರಾ? ಏನು ವಿಂಡೋಸ್ ಕೈ ಕೊಟ್ಬಿಡ್ತು, ಫ್ಲೈಟೇ ಡಿಲೇ, ಆಚೆ ಈಚೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಮುಂದೇನು ಮಾಡೋದು? ಇದು ಸಣ್ಣ ಸ್ಯಾಂಪಲ್ ಹೇಳಿ. ಈ ರೀತಿ ನಮ್ಮನ್ನು ಯಾವ್ದು ಆವರಿಸಿದೆಯೋ ಅದೆಲ್ಲ ಮುಂದೆ ಇದೇ ರಿಸಲ್ಟ್ ಕೊಡೋದು. ಅದಕ್ಕೆ ಕೊನೆಗೂ ನಿಲ್ಲುವುದು ನಾನು ಮಾತ್ರ. ನನ್ನ ಮನಸ್ಥಿತಿ, ನನ್ನ ವಿವೇಕ ಎಲ್ಲಿದೆಯೋ ಅದೇ ನಿಮಗೆ ಜೀವನ.
ಇದು ಯಾವುದು ಕೂಡ ಆಲ್ಟರ್ನೇಟಿವ್ ಆರ್ಟಿಫಿಷಿಯಲ್ ಇದೆ, ಎಲ್ಲವೂ ಕೂಡ ಅದಕ್ಕೆ AI ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಆಗಿರುತ್ತೆ. ನಿಮ್ಮ ಇಂಟೆಲಿಜೆನ್ಸ್ ಏನು ಅನ್ನೋದನ್ನು ನೀವು ಪಕ್ಕಾ ಮಾಡ್ಕೊಂಡು ಬರಬೇಕು. ಸೋಷಿಯಲ್ ಮೀಡಿಯಾ ನಮ್ಮ ಇಂಟೆಲಿಜೆನ್ಸ್ ಕಮ್ಮಿ ಮಾಡ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ತಗೊಂಡಿದೆ, ಅದಕ್ಕೆ ದಾಸನನ್ನಾಗಿ ಮಾಡ್ತಾ ಇದೆ. ಇದನ್ನು ಗಮನಿಸಬೇಕು. ಅನುಕರಣೆ ಹಾಗೆ ಇಟ್ಟಿದ್ದೇವೆ ನಾವು, ಅವರಂತೆ ನಾವು ಹೀಗೆ ಮಾಡಿದ್ರು, ಅವರು ಅದನ್ನು ತಗೊಂಡ್ರು, ಅದನ್ನು ಹಾಕಿದ್ರು, ಫೋಟೋ ನೋಡಿದೆ, ನಾನು ಅದನ್ನು ಮಾಡಬೇಕು, ಈ ರೀತಿ ಅನುಕರಣೆ ಮಾಡುವಂತಹ ಹಾದಿಯನ್ನು ನಮಗೆ ಸೆಲ್ಫಿ ನಿಮ್ಗೆ ಗೊತ್ತೇ ಇದೆ. ಅನಾಹುತಗಳನ್ನು ನಾನು ವಿಡಿಯೋ ತೋರಿಸ್ತೀನಿ. ಸೆಲ್ಫಿಯ ಬಗ್ಗೆ 6 ನಿಮಿಷದ ರಿತಮ್ ಅಂತ ನಾನು ಏನು ಹೇಳಿದೆ, ಅದರಲ್ಲಿ ಈ ರೀತಿ ನೆರೇಟಿವ್ ಮೇಲೆ ವರ್ಕ್ ಮಾಡಿದ್ದೇನೆ. ಅದರಲ್ಲಿ ಸೆಲ್ಫಿ ಯಾವ ಥರ ಮಾಡುತ್ತೆ, ಯಾವ ರೀತಿ ಅಂತ ಹೇಳ್ತಾರೆ. ರೀಲ್ಸ್ ಎಂಬ ಮಾಯಲೋಕ, ಅದರಲ್ಲಿ ನಮ್ಮ ಬಾಂಧವ್ಯಗಳು, ನಮ್ಮ ಕನೆಕ್ಷನ್ನು ಇಲ್ಲದಂತೆ ನಮ್ಮನ್ನು ಕೆಳಮಟ್ಟಕ್ಕೆ ತಗೊಂಡು ಹೋಗುವಂಥದ್ದು. ಮೊಬೈಲ್ ಅಗತ್ಯ, ಆದರೆ ಅನಿವಾರ್ಯವೇ ಅಂತ ಪ್ರಶ್ನೆ. ಅನಿವಾರ್ಯವೇ ಏನು ಹೇಳ್ತೀರಾ? ಅನಿವಾರ್ಯ ಆಗಬೇಕೇ? ಈಗ ಅನಿವಾರ್ಯ ಅನ್ನಿಸ್ತಾ ಇದೆ ನಮಗೆ, ಯಾಕಂದರೆ ನಮ್ಮನ್ನು ಅದು ಒಂದು ಇದರೊಳಗಡೆ ಆವರಣದಲ್ಲಿ ಇಟ್ಕೊಂಡಿದೆ. ಅನಿವಾರ್ಯ ಅಲ್ಲ ಅನ್ನುವಂತಹ ಮಟ್ಟಕ್ಕೆ ನಾವು ಯಾವಾಗ ಬರ್ತೇವೋ ಆಗ ನಮ್ಮ ದಾರಿ ಸುಗಮವಾಗುತ್ತೆ, ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಮೂಡುತ್ತೆ, ಕುಟುಂಬ ಸಮಾಜದಲ್ಲಿ ಒಳ್ಳೆಯ ವಾತಾವರಣ ಮೂಡುತ್ತೆ, ನನ್ನಲ್ಲಿ ಒಳ್ಳೆಯ ವಾತಾವರಣ, ಒಳ್ಳೆಯ ವಿಚಾರಗಳು ಆವರಿಸಲಿಕ್ಕೆ ಶುರುವಾಗುತ್ತೆ. ಈಗೆಲ್ಲ ತುಂಬಿಕೊಂಡಿದೆ ನಮ್ಮಲ್ಲಿ, ನಮ್ಗೆ ಜಾಗವೇ ಇಲ್ಲ ಬೇರೆ ವಿಚಾರಗಳು, ಯಾಕಂದರೆ ಎಲ್ಲವೂ ಇದರಲ್ಲಿ ಇದೆ. ಸೊ ಇದು ಯಾವಾಗ ಹೋಗುತ್ತೆ ಅಂತ ಹೇಳಿದ್ರೆ ಅನಿವಾರ್ಯವಲ್ಲ ಅನ್ನುವಂಥ ಭಾವಕ್ಕೆ ಬಂದಾಗ. ಸೆಲ್ಫಿ ರೀಲ್ ಸ್ಕಿಲ್ಸ್, ಇದರ ಮೇಲೆ ಒಂದು ವಿಡಿಯೋಗಳು ಮನುಷ್ಯನ ಬದುಕಿಗೆ ಮೂಲಭೂತ ಅಗತ್ಯಗಳು ಯಾವುವು ಅಂತ ಕೇಳಿದ್ರೆ 16 ವರ್ಷಗಳ ಹಿಂದಿನ ಉತ್ತರ ಅಶನ, ವಸನ, ವಸತಿ ಅಥವಾ ಆಹಾರ, ನೀರು, ಬಟ್ಟೆ, ಮನೆ ಅಂತ ಹೇಳ್ತಾ ಇದ್ರು. ಆದರೆ ಇಂದಿನ ಕಾಲಕ್ಕೆ ಇದಕ್ಕೆ ಇನ್ನೊಂದು ಸೇರ್ಪಡೆ ಆಗಿದೆ, ಅದೇನೆಂದ್ರೆ ಮೊಬೈಲ್. ಮೊಬೈಲ್ ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ನಾವಿನ್ನು ತಲುಪಿದ್ದೇವೆ. ಒಂದು ಮಟ್ಟಿಗೆ ಈ ವಿಚಾರ ಸರಿಯೇ, ಯಾಕಂದ್ರೆ ನಾವಿವತ್ತು ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇದ್ದೇವೆ. ಹಾಗಾಗಿ ಕೈಯಲ್ಲಿ ಮೊಬೈಲ್ ಇರುವುದು ಅಗತ್ಯವೇ ಆಗಿದೆ. ಮೊಬೈಲಿಂದಾಗಿ, ಸೋಷಿಯಲ್ ಮೀಡಿಯಾಗಳಿಂದಾಗಿ ನಮ್ಮ ಹಳೆಯ ಸ್ನೇಹಿತರು, ದೂರ ದೂರಿನ ಬಂಧುಗಳು ಎಲ್ಲ ಸಂಪರ್ಕಕ್ಕೆ ಸಿಕ್ಕಿರುವುದು ಕೂಡ ಸಂತೋಷದ ವಿಚಾರವೇ ಆಗಿದೆ. ಹಾಗಂತ ಅದು ಒಂದು ಗೀಳಾಗಿ ಪರಿಣಮಿಸಬಾರದು ಅಲ್ವಾ? ಮೊಬೈಲಿಂದಾಗಿ ನಮ್ಮ ಕುಟುಂಬ ವ್ಯವಸ್ಥೆಯೊಳಗೆ, ಮನೆಯೊಳಗೆ ಅದೇನೋ ಒಂದು ಬಿರುಕು ಮೂಡ್ತಾ ಇದೆ. ಇಡೀ ಪ್ರಪಂಚವೇ ಕೈಯಲ್ಲಿರುವ ಮೊಬೈಲ್ನಿಂದಾಗಿ ನಮ್ಮ ಬಳಿಯಲ್ಲೇ ಇದ್ದು ಮನೆಯವರ ಮನದೊಳಗಿಂದ ನಾವು ನಿಧಾನವಾಗಿ ದೂರವಾಗ್ತಾ ಇದ್ದೇವೇನೋ ಅಂತ ಅನಿಸ್ತಾ ಇದೆ. ಆನ್ಲೈನ್ ಕ್ಲಾಸ್ಗಳ ಪರಿಣಾಮವೋ ಅಥವಾ ಮನೆಯವರ ಅತಿ ಮುದಿನ ಪರಮಾವಧಿಯೋ ಅಂತೂ ಪುಟಾಣಿ ಮಕ್ಕಳ ಕೈಗೂ ಮೊಬೈಲ್ ಬಂದ ಪರಿಣಾಮವನ್ನು ಘನಘೋರ. ಈಗ ಮನೆಯಲ್ಲಿರುವ ಒಂದೊಂದು ಮಗುವಿಗೆ ಒಂದೊಂದು ಮೊಬೈಲ್ ಫೋನ್ ಬಂದ್ಬಿಟ್ಟಿದೆ. ಮಕ್ಕಳು ಮೊಬೈಲ್ ಹಿಡ್ಕೊಂಡು ಏನು ಮಾಡ್ತಾರೆ, ಏನು ನೋಡ್ತಾರೆ ಅಂತ ಮೇಲ್ವಿಚಾರಣೆ ಮಾಡೋಕ್ಕೆ ಮನೆಯವರಿಗೆ ಪುಸ್ತಕಿಲ್ಲದ ಪರಿಣಾಮವಾಗಿ ಮಕ್ಕಳು ಬಿಡುವಿನ ಹೊತ್ತನ್ನು ಪೂರ್ತಿಯಾಗಿ ಅದರಲ್ಲೇ ಕಳೆಯುವಂತೆ ಆಗ್ತಾ ಇದೆ. ಈ ಮೊಬೈಲ್
ನಮ್ಮ ಒಳಿತಿಗಾಗಿ, ನಮ್ಮ ಮಕ್ಕಳ ಒಳಿತಿಗಾಗಿ ಒಂದಷ್ಟು ಸಮಯ ಮೊಬೈಲ್ ಪಕ್ಕಕ್ಕಿಡುವ ಪ್ರಯತ್ನ ಮಾಡಿದ್ರೆ ಹೇಗೆ? ಮನೆಯ ಹಿರಿಯರ ಮೊದಲಿಗೆ ಈ ಪ್ರಯತ್ನ ಮಾಡಿದ್ರೆ ಸಹಜವಾಗಿ ಮಕ್ಕಳು ಕೂಡ ನಿಧಾನವಾಗಿ ಅವರನ್ನು ಅನುಕರಿಸೋಕೆ ಶುರು ಮಾಡ್ತಾರೆ. ಕಾಲ ಮೀರುವ ಮುನ್ನ ಜಾಗೃತರಾಗೋಣ. ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ರತನ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಾ ವಾರದ ವಿಚಾರ. ಸೆಲ್ಫಿ ಆಧುನಿಕ ಜೀವನದ ಒಂದು ಅವಿಭಾಜ್ಯ ಅಂಗವೇ ಆಗಿ ಹೋಗಿದೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಪ್ರತಿದಿನ ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವಂತ ಸೆಲ್ಫಿಗಳನ್ನು ಕ್ಲಿಕ್ಕಿಸ್ತಲೇ ಇರ್ತಾರೆ. ಅಂಕಿಅಂಶಗಳ ಪ್ರಕಾರ ಒಬ್ಬ ವ್ಯಕ್ತಿ ವರ್ಷಕ್ಕೆ 54 ಗಂಟೆಗಳ ಕಾಲ ಅಂದ್ರೆ ದಿನಕ್ಕೆ 7 ನಿಮಿಷಗಳು ಸೆಲ್ಫಿ ತೆಗೆಯಲು ವ್ಯಯಿಸ್ತಾನೆ. ವಿಶ್ವಾದ್ಯಂತ ಪ್ರತಿದಿನ 92 ಮಿಲಿಯನ್ ಸೆಲ್ಫಿಗಳನ್ನು ತೆಗೆಯಲಾಗುತ್ತದೆ. ಹಾಗೇನೆ ಪ್ರತಿ ವರ್ಷ ಸೆಲ್ಫಿ ತೆಗೆಯುತ್ತಾ ಸಾಯುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಕೆಲವೊಂದು ಉದಾಹರಣೆಗಳನ್ನು ನೋಡೋದಾದ್ರೆ, ಜೀವಕ್ಕೆ ಕುತ್ತು ತಂದ ಸೆಲ್ಫಿ ಹುಚ್ಚು, ಫೋಟೋ ತೆಗೆದುಕೊಳ್ಳುವ ಭರದಲ್ಲಿ ಕಾಲು ಜಾರಿ ಬಿದ್ದು ಪ್ರವಾಸಿಗ ಸಾವು. ಸೆಲ್ಫಿ ಹುಚ್ಚು ನದಿಯಲ್ಲಿ ಮುಳುಗಿ ಮಹಿಳೆ ಸಾವು. ಗೋತಿ ಜೊತೆಗೆ ಸೆಲ್ಫಿ ತೆಗೆಯಲು ಹೋಗಿ 500 ಅಡಿ ಪ್ರಪಾತಕ್ಕೆ ಬಿದ್ದು ಸಾವು. ಪಿಸ್ತೂಲ್ ಹಣೆಗೆ ಹಿಡಿದು ಸೆಲ್ಫಿ ತೆಗೆಯುತ್ತಿದ್ದಾಗ ಆಕಸ್ಮಿಕವಾಗಿ ಬೆರಳು ತಾಗಿ ಗುಂಡೆ. ಹೀಗೆ ದಿನಕ್ಕೆ ಒಂದಾದ್ರೂ ಇಂಥ ಸುದ್ದಿ ಬರುವಷ್ಟರ ಮಟ್ಟಿಗೆ ಸೆಲ್ಫಿ ಪ್ರಭಾವ ಬೀರಿದೆ. ಇದರ ಜೊತೆಗೆ ರೀಲ್ಸ್ ಮಾಡುವ ಗೇಳು ಕೂಡ ಈಗ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ. ತನ್ನ ಗೆಳೆಯನ ಮೂಲಕ ರೀಲ್ಸ್ ಚಿತ್ರೀಕರಿಸ್ತಾ ಇದ್ದ ಭದ್ರಾವತಿಯ ಯುವಕನೊಬ್ಬ ಅರಸನಗುಂಡಿ ಜಲಪಾತದಲ್ಲಿ ಕಾಲು ಜಾರಿ ಬಿದ್ದ ಹೃದಯ ವಿದ್ರಾವಕ ಘಟನೆ ಇತ್ತೀಚೆಗಷ್ಟೇ ನಡೆದಿತ್ತು. ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಫಾಲೋವರ್ಗಳನ್ನು ಮೆಚ್ಚಿಸಲು ಜನರು ಹೆಚ್ಚಾಗಿ ಬಂಡೆಗಳ ಮೇಲೆ ಅಥವಾ ಕಟ್ಟಡಗಳ ಮೇಲೆ ಸೆಲ್ಫಿ ತೆಗೆದುಕೊಳ್ಳಲು ಹೋಗೋದು ಅಥವಾ ರೀಲ್ಸ್ ಮಾಡೋಕೆ ಹೋಗೋದ್ರಿಂದಾಗಿ ಆಯ ತಪ್ಪಿ ಬೀಳೋದು, ಜಲಪಾತ ನದಿಯ ಸಮೀಪ ಸೆಲ್ಫಿ ತೆಗೆಯಲು ಹೋಗಿ ಕಾಲು ಜಾರಿ ನೀರಿಗೆ ಬೀಳೋದು, ರೈಲು ಹಳಿಗಳ ಮೇಲೆ ಸೆಲ್ಫಿ ತೆಗೆಯುತ್ತಾ ರೈಲಿಗೆ ಡಿಕ್ಕಿ ಹೊಡೆಯೋದು ಇತ್ಯಾದಿಗಳೆಲ್ಲ ಸೆಲ್ಫಿ ಹಾಗೂ ರೀಲ್ಸ್ ನಿಂದಾಗುವ ಸಾವಿಗೆ ಪ್ರಮುಖ ಕಾರಣಗಳು. ಸೆಲ್ಫಿ ತೆಗೆಯುವುದು, ರೀಲ್ಸ್ ಮಾಡೋದು ಇವೆಲ್ಲ ಆಧುನಿಕ ಸಾಮಾಜಿಕ ವಿದ್ಯಮಾನಗಳು. ಆದರೆ ಅದು ಅತಿಯಾದಾಗ ಅಪಾಯ ಎದುರಾಗುತ್ತೆ. ಪದೇ ಪದೇ ಸೆಲ್ಫಿ ತೆಗೆಯುವುದನ್ನು ಮಾನಸಿಕ ಅಸ್ವಸ್ಥತೆ ಅಂತ ವಿವರಿಸಲಾಗಿದೆ. ಅದರಲ್ಲೂ ಯುವ ಜನತೆಯಲ್ಲಿ ಈ ಅಭ್ಯಾಸ ಹೆಚ್ಚಿದೆ. ವೈದ್ಯರ ಪ್ರಕಾರ ಸೆಲ್ಫಿಗಳು ವ್ಯಕ್ತಿಯ ಸ್ವಯಂ ಗ್ರಹಿಕೆ ಅಂದ್ರೆ ಸೆಲ್ಫ್ ಪರ್ಸೆಪ್ಷನ್ ಅನ್ನು ಬದಲಾಯಿಸುವುದು. ಈ ಅಭ್ಯಾಸವು ಅವರ ಆಲೋಚನಾ ಸಾಮರ್ಥ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಅದರಲ್ಲೂ ಅವರ ಸಾಮಾಜಿಕ ನಡವಳಿಕೆಯ ಮೇಲೆ ಪರಿಣಾಮ ಬೀರಿದ್ರೆ ಖಿನ್ನತೆಗೆ ಒಳಗಾಗುವ ಸಾಧ್ಯತೆಯೂ ಇದೆ. ಸರ್ಕಾರದ ಕಡೆಯಿಂದ ಅಥವಾ ಸ್ಥಳೀಯ ಆಡಳಿತಗಳ ಕಡೆಯಿಂದ ಇಂಥ ಸೆಲ್ಫಿ ದುರ್ಘಟನೆಗಳನ್ನು ತಡೆಯುವುದಕ್ಕಾಗಿ ಹೆಚ್ಚಿನ ಕ್ರಮಗಳನ್ನು ಕೈಗೊಂಡ್ರೆ ಒಳ್ಳೆಯದಾಗಿತ್ತು. ಅಂದ್ರೆ ಪ್ರವಾಸಿ ಪ್ರದೇಶಗಳಲ್ಲಿ ವಿಶೇಷವಾಗಿ ಜಲಮೂಲಗಳು, ಪರ್ವತ ಶಿಖರಗಳು ಮತ್ತು ಎತ್ತರದ ಕಟ್ಟಡಗಳಂತಹ ಸ್ಥಳಗಳಾದ್ಯಂತ ನೋ ಸೆಲ್ಫಿ ಝೋನ್ ಅಥವಾ ಸೆಲ್ಫಿ ವಲಯಗಳು ಇಲ್ಲ ಅಂತ ಘೋಷಿಸಬೇಕು. ಗಮನಾರ್ಹವಾಗಿ ಗುಜರಾತ್ನ ಡ್ಯಾಂಗ್ ಅನ್ನೋ ಜಿಲ್ಲೆಯಲ್ಲಿ ಸೆಲ್ಫಿ ಕ್ಲಿಕ್ಕಿಸುವುದನ್ನು ಕ್ರಿಮಿನಲ್ ಅಪರಾಧ ಅಂತ ಪರಿಗಣಿಸಲಾಗಿದೆ. ಇಂತಹ ಚಟುವಟಿಕೆಗಳಿಂದಾಗುವ ಅಪಘಾತಗಳನ್ನು ಇದರಿಂದ ತಡೆಯಲು ಪ್ರಯತ್ನಿಸಲಾಗಿದೆ. ದಕ್ಷಿಣ ಗುಜರಾತ್ನಲ್ಲಿರುವ ಈ ಡ್ಯಾಂಗ್ ಅನ್ನೋ ಜಿಲ್ಲೆ ಪ್ರವಾಸಿಗರಲ್ಲಿ ವಿಶೇಷವಾಗಿ ಮಾನ್ಸೂನ್ ಸಮಯದಲ್ಲಿ ಅದರ ಸುಂದರವಾದ ಗಿರಿಧಾಮ ಮತ್ತು ಜಲಪಾತಗಳಿಗಾಗಿ ಸಾಕಷ್ಟು ಜನಪ್ರಿಯವಾಗಿದೆ. ಆದರೆ ಅಪ್ಪಿತಪ್ಪಿ ಡ್ಯಾಂಗ್ನಲ್ಲಿ ಸೆಲ್ಫಿ ತಗೊಳ್ಳೋರು ಸಿಕ್ಕಿದ್ರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ಕ್ರಮ ಕೈಗೊಳ್ತಾರೆ. ಇದು ಆಡಳಿತದಿಂದ ತಗೊಳ್ಳೋ ಮುಂಜಾಗ್ರತಾ ಕ್ರಮವಾಯಿತು. ನಾವು ವೈಯಕ್ತಿಕವಾಗಿ ಇದರಿಂದ ಹಾನಿಗೊಳಗಾಗೋದನ್ನು ತಪ್ಪಿಸಲು ಅಥವಾ ಈ ಬಗ್ಗೆ ಹೆಚ್ಚು ಗೀಳನ್ನು ಹೊಂದೋದನ್ನು ತಪ್ಪಿಸಲು ಏನ್ ಮಾಡಬಹುದು? ಯಾವುದೇ ನಿಯಮಗಳಿಲ್ಲದೆ ಪ್ರವಾಸಿ ತಾಣಗಳಲ್ಲಿ ಹೇಗೆ ನಾವೇ ಸ್ವಯಂ ಜಾಗೃತಿಯನ್ನ ಅನುಸರಿಸಬೇಕು ಅನ್ನೋ ಪಾಠವನ್ನು ನಾವು ಇದುವರೆಗೆ ಕಂಡಿರುವ ಕಹಿ ಘಟನೆಗಳಿಂದ ಕಲಿಬೇಕು. ಜನಜಂಗುಳಿ ಇರುವ ಹೆಚ್ಚಿನ ಪ್ರವಾಸಿ ತಾಣಗಳಲ್ಲಿ ಜಾಗೃತಾ ನಿರ್ದೇಶನಗಳನ್ನು ಪ್ರವಾಸಿ ಇಲಾಖೆ ಸ್ಥಳೀಯ ಆಡಳಿತದ ಮೂಲಕ ಸ್ಪಷ್ಟಪಡಿಸಿದ್ರೂ ಕೂಡ ಎಲ್ಲ ಮೀರಿ ವರ್ತಿಸುವ ಮಂದಿಯೂ ಇರ್ತಾರೆ. ಇಂತಹ ವರ್ತನೆಗಳೊಂದಿಗೆ ಸೆಲ್ಫಿ
ತೆಗೆದುಕೊಂಡಾಗ ಮಾತ್ರ ಸುಖಕರ ಆಹ್ಲಾದಕರವಾಗಬಹುದು. ಸೆಲ್ಫಿ ಬೇಡ, ರೀಲ್ಸ್ ಬೇಡ ಅಂತ ನಾವು ಹೇಳಿಲ್ಲ. ನಾವು ಪ್ರವಾಸ ಕೈಗೊಂಡಿರೋ ಸಮಯ ಯಾವುದು, ಅಲ್ಲಿನ ಭೌಗೋಳಿಕ ಪ್ರಕೃತಿ ಹೇಗಿದೆ, ಅಲ್ಲಿ ತೆರಳುವಾಗ ಪಾಲಿಸಬೇಕಾದ ನಿಯಮಗಳೇನು ಅನ್ನೋದರ ಸ್ಪಷ್ಟ ಅರಿವು ನಮಗಿರ್ಬೇಕು. ಹಾಗಿದ್ದಲ್ಲಿ ಮಾತ್ರವೇ ಯಾವುದೇ ತರಹದ ಸಂಕಷ್ಟಗಳಿಂದ ನಾವು ಪಾರಾಗಬಹುದು. ಜೀವಕ್ಕೆ ಕುತ್ತು ತರುವ ಸನ್ನಿವೇಶಗಳಿಂದ ದೂರ ಉಳಿಯಬಹುದು. ಸೆಲ್ಫಿ ಅನ್ನುವ ಪದದಲ್ಲೇ ನಾನು, ನನ್ನದು ಅನ್ನೋ ಸಂಕುಚಿತ ಭಾವನೆ ಇದೆ. ಮೊದಲಿಗೆ ಆ ಸೆಲ್ಫ್ನೆಸ್ನಿಂದ ಹೊರಬರಬೇಕು. ಮುಖ್ಯವಾಗಿ ನಾವು ನಮ್ಮ ಸ್ವಂತ ಜೀವನವನ್ನು ಜೀವಿಸಬೇಕೆ ಹೊರತು ಇತರರ ದೃಷ್ಟಿಯಲ್ಲಿ ಬದುಕಬೇಕಾಗಿಲ್ಲ ಅನ್ನೋ ಅರಿವು ಮೂಡಿಸಿಕೊಳ್ಬೇಕು. ಇರುವುದೊಂದೇ ಜೀವನ, ನಮಗಾಗಿ ನಮ್ಮವರಿಗಾಗಿ ಜೋಪಾನ ಮಾಡೋಣ. ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಹಿತಮ್ ಅಂತ ನಿಮಗೆ ಆನ್ಲೈನಲ್ಲಿ ಸಿಗ್ತದೆ. ಅದನ್ನು ಈ ಥರ ವಿಚಾರಗಳನ್ನು ಪ್ರತಿ ವಾರ ನಾವು ಕೊಡ್ತಾ ಇದ್ದೇವೆ. ಸಮಾಜಕ್ಕೆ ಬೇಕಾದಂತಹ ವಿಚಾರಗಳನ್ನು ಕೊಡ್ತಾ ಇದ್ದೇವೆ. RITAM ಅದು ಆ್ಯಪ್ ಕೂಡ ಇದೆ, ಅದರಲ್ಲಿದೆ. ಯೂಟ್ಯೂಬ್ನಲ್ಲಿಯೂ ಹಿತಮ್ ಕನ್ನಡ ಅಂತ ಇದೆ. ಸೊ ಈ ರೀತಿ ಮಾಹಿತಿಗಳು ಬರ್ತಾ ಇದೆ. ಇವತ್ತು ಬೆಳಿಗ್ಗೆ ಪ್ರಾರಂಭದ ಮಾತುಗಳಲ್ಲಿ ನಾನು ಬೆಳಿಗ್ಗೆ ಒಂದು ಪೋಸ್ಟ್ ಹಾಕಿದ್ದೆ, ಸಲಹೆ ಕೇಳಿದ್ದೆ. ಅದರಲ್ಲಿ ಒಂದು ಸಲಹೆ ಬಂದಿದ್ದನ್ನು ಹೇಳಿ ಮಾತು ಮುಕ್ತಾಯ ಮಾಡ್ತೀನಿ. ಒಬ್ಬರು ಬರೆದಿದ್ರು, ಸಾಮಾಜಿಕ ಜಾಲತಾಣದಲ್ಲಿ ತೊಡಗಿದರೆ ಅದುವೇ ಸಾಮಾಜಿಕ ಕಾರ್ಯ ಎಂದು ತಿಳಿಯುವುದು ಸಮಾಜಕ್ಕೆ ಮಾರಕ. ಇದು ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ತುಂಬ ಆ್ಯಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ ನಾವು ಸಮಾಜದ ಕೆಲಸ ಮಾಡ್ತಾ ಇದ್ದೇವೆ ಅಂತ ಅರ್ಥ ಅಲ್ಲ. ಸಮಾಜದ ಕೆಲಸ ಮಾಡಬೇಕು ಅಂದರೆ ಸಮಾಜದಲ್ಲಿ ಇಡೀಬೇಕು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ನಾನು ಹೋಗ್ಬಿಟ್ಟು ಏನೋ ಕೊಟ್ಬಿಟ್ಟು ಒಂದು ಫೋಟೋ ಆಡ್ಕೊಂಡೆ ಅಥವಾ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ, ಲಕ್ಷಾಂತರ ವ್ಯೂ ಬಂತು, ಶೇರ್ ಆಯಿತು, ಲೈಕ್ ಬಂತು ಅಂತಂದರೆ ಸಮಾಜಕ್ಕೆ ಏನೂ ಪರಿಣಾಮ ಆಗೋದಿಲ್ಲ. ಅದರಿಂದ ನಾನು ಮಾಡಬೇಕಾಗಿದ್ದು ಕೊನೆಗೂ ಸಮಾಜದ ಸೇವೆ. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕುವುದು ಸಮಾಜದ ಸೇವೆಯಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಾವು ಈಗ ಹೇಳಿದ ಎಲ್ಲ ಅಂಶಗಳನ್ನು ವೈಯಕ್ತಿಕವಾಗಿ, ಕುಟುಂಬದಲ್ಲಿ ಮತ್ತು ಒಬ್ಬ ಸಮಾಜದ ವ್ಯಕ್ತಿಯಾಗಿ ನಾವು ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಮುಂಬರುವ ಎಲ್ಲ ಮಾರಕವಾದಂಥ ಸನ್ನಿವೇಶಗಳನ್ನು ಈಗಲೇ ಎದುರಿಸಲಿಕ್ಕೆ ಅಂದರೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡು ಅನ್ನುವಂಥದ್ದು ಇದೆಯಲ್ಲ, ಆ ರೀತಿ ಆಗದಂತೆ ನಾವು ಎಚ್ಚರಿಕೆ ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ. ಪ್ರಶ್ನೋತ್ತರಕ್ಕೆ ಅವಕಾಶ ಇದೆ. 5 ಪ್ರಶ್ನೆಗಳಿಗೆ ಅವಕಾಶ ಇದೆ. ಆ ಬಳಿಕ ಅಧ್ಯಕ್ಷರು ಮಾತಾಡ್ತಾರೆ. ಹಲೋ, ನಮಸ್ತೆ. ನನ್ನ ಹೆಸರು ನೀತಾ ಹರೀಶ್ ಶೆಟ್ಟಿ ಅಂತ. ನಾವು ಈಗ ಮಕ್ಕಳಿಗೆ ಮೊಬೈಲಿಂದ ದೂರ ಇರಲಿಕ್ಕೋಸ್ಕರ ಮಕ್ಕಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಮತ್ತು ಮನೆಯಲ್ಲಿ ಸಂಬಂಧಿಕರೆಲ್ಲ ಕೂರಿಸಿ ಹಾಗೆಲ್ಲ ಮಾಡ್ತೇವೆ. ಆದರೆ ಈ ಕ್ಲಾಸ್ ಟೈಮ್ ಓದಲಿಕ್ಕೆ ಅವ್ರು ಕೂತ್ಕೊಳ್ಳುವಾಗ ಅವರಿಗೆ ಮೊಬೈಲೇ ಬೇಕಾಗ್ತದೆ. ಸ್ಕೂಲಿಂದ ಬರೋದು ಏನು ವಿಷಯ ಸಹ ಮೊಬೈಲಿಗೆ ಬರ್ತದೆ. ಆಗ ಅವರು ಓದುವುದರ ಜೊತೆಗೆ ಬೇರೆಯದನ್ನು ನೋಡುವ ಇದು ಇರ್ತದೆ. ಅದಕ್ಕೋಸ್ಕರ ನಾವು ಹೇಗೆ ಮಕ್ಕಳನ್ನು ಮೊಬೈಲಿಂದ ದೂರ ಇಡುವುದು ಅಂತ ನನ್ನೊಂದು ಪ್ರಶ್ನೆ. ಹೇಳಿದ್ದು ಎಲ್ಲರ ಮನೆಯ ಒಂದು ಸನ್ನಿವೇಶ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ತಂತ್ರಜ್ಞಾನ ಬೆಳೀತಾ ಇದೆ, ಅದಕ್ಕೆ ತಕ್ಕಂತೆ ಶಾಲಾ ಕಾಲೇಜುಗಳು ಅದನ್ನು ಅಳವಡಿಸಿಕೊಳ್ಳುವುದು ಅನಿವಾರ್ಯ. ನಾನು ಹೇಳಿದ್ದಲ್ಲ, ಒಂದು ಸಣ್ಣ ಗೆರೆಯನ್ನು ಎಳೆದು ಒಬ್ಬರು ಟೀಚರ್ ಸಣ್ಣ ಗೆರೆಯನ್ನು ಫಲಕದ ಮೇಲೆ, ಬೋರ್ಡ್ ಮೇಲೆ ಒಂದು ಸಣ್ಣ ಗೆರೆಯನ್ನು ಎಳೆದು ಇದನ್ನು ಮುಟ್ಟದೆ ಚಿಕ್ಕದು ಮಾಡಬೇಕು. ಗೆರೆ ಎಳೆದು ಮುಟ್ಟದೆ ಚಿಕ್ಕದು ಮಾಡಿ ಅಂತ ಹೇಳಿದ್ರು. ತುಂಬ ಜನಕ್ಕೆ ಕಷ್ಟ ಆಯಿತು, ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಒಬ್ಬ ಹುಡುಗ ಎದ್ದು ಬಂದರು, ಅದರ ಮೇಲೆ ಇನ್ನೊಂದು ದೊಡ್ಡ ಗೆರೆಯನ್ನು ಎಳೆದ. ಯಾವ ಚಿಕ್ಕದಾಯಿತು, ಅದನ್ನು ಮುಟ್ಟದೇನೆ ಇದು ಚಿಕ್ಕದಾಯಿತು ಎಲ್ಲೋ. ಈ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಗಾಂಭೀರ್ಯತೆ ನಮಗೆ ಗೊತ್ತಿರಬೇಕು. ಆ ಮಗುವಿಗೆ ಈಗಲೆಲ್ಲ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ. ನಿಮಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಹುದು, ಹೀಗೆ ಅದೆಲ್ಲ ಅರ್ಥವೇ ಆಗದಂಥ ಮಗು ಅಥವಾ ವಿದ್ಯಾರ್ಥಿಗಳು. ಅವರಿಗೆ ಹೇಳಬೇಕಾಗಿರೋದು ಅದರ ಮೇಲೆ ದೊಡ್ಡ ಗೆರೆಯನ್ನು ಹೇಳೋದು. ಅತಿಯಾಗಿ ಅವರಿಗೆ ಮೊಬೈಲನ್ನು ಬಿಡಿಸಬಹುದು. ಅದೀಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಇದ್ದವರು, ಪ್ರಾಮಾಣಿಕವಾಗಿ ಉತ್ತರ.
ನನ್ನ ಮಕ್ಕಳಿಗೆ ನಾನು ಕಥೆಯನ್ನು ಹೇಳಿದ್ದೀನಿ ಈ ವಾರದಲ್ಲಿ ಅನ್ನೋರ ಕೈ ಎತ್ತಿ. 2 ಜನ ಹೇಳಿದ್ದಾರೆ. ಅಂದರೆ ದೊಡ್ಡ ಗೆರೆ ಎಲ್ಲಿದೆ? ನಿಮ್ಮಲ್ಲಿದೆ. ಕತೆ ಅಂತ ನಾನು ಹೇಳ್ತಾ ಇಲ್ಲ, ಇನ್ಫಾರ್ಮೇಶನ್ ಕೊಡಿ. ಅಮೆರಿಕಾದಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಭಾರತದ ಎಲೆಕ್ಷನ್ನಿಗೂ ಅಮೆರಿಕದ ಎಲೆಕ್ಷನ್ನಿಗೂ ವ್ಯತ್ಯಾಸ ಏನು ಹೇಳಿ ಅವರಿಗೆ. ಒಲಿಂಪಿಕ್ನಲ್ಲಿ ಮೆಡಲ್ ಇವ್ರು ತಗೊಂಡು, ಪ್ಯಾರಾ ಒಲಿಂಪಿಕ್ ನಡೀತಾ ಇದೆ. ನಮ್ಮಲ್ಲಿ ಯಾರು ಗೆದ್ದರು ಕಳೆದ ಬಾರಿ, ಈ ಬಾರಿ ಯಾರು ಗೆಲ್ತಾರೆ ಹೇಳಿ ಅವರಿಗೆ. ಅಜಿತ್ ಹನುಮಕ್ಕನವರು ಪ್ರೈಮ್ ಟೈಮ್ನಲ್ಲಿ ನಿನ್ನೆ ಯಾವ ವಿಷಯ ಮಾತನಾಡಿದ್ರು ಬನ್ನಿ ನೋಡೋಣ ಅಂತ ಕರೀರಿ ಅವರಿಗೆ. ಎಲ್ಲಿದೆ ದೊಡ್ಡ ಗೆರೆ? ಯೋಚನೆ ಮಾಡಿ. ಅವರಿಗೆ ಅದನ್ನು ಮುಟ್ಟದಂತೆ ಅಲ್ಲಿರುವುದನ್ನು ಉಪಯೋಗಿಸಿಕೊಂಡು ಅದು ನನಗೆ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸುವ ಮೋಡಿಗೆ ತಗೊಂಡು ಹೋಗೋದಿದೆಯಲ್ಲ, ಅದೇ ದೊಡ್ಡ ಉತ್ತರ. ಇದನ್ನು ಮಾಡುವಲ್ಲಿ ನಾವು ಯಶಸ್ವಿ ಆಗದಂದ್ರೆ ನಾವು ಒಳ್ಳೆಯ ಪೇರೆಂಟ್ಸ್. ಇವತ್ತಿನ ದಿನಮಾನದಲ್ಲಿ ನಾವು ಒಳ್ಳೆಯ ಪೇರೆಂಟ್ಸ್ ಆಗುವುದು ಹೇಗೆ ಅಂತೇಳಿ ದೊಡ್ಡ ಗೆರೆಯನ್ನು ಹಾಕಿಕೊಡಬೇಕು. ಅದರಂತೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು. ಅವರು ಆಮೇಲೆ ಬದಲಾಯಿಸ್ಕೊಳ್ತಾರೆ. ಬರ್ತದೆ ನಿಧಾನವಾಗಿ. ಈಗ ನೋಡಿ, ಕೃಷಿಕರು ಯಾವುದೋ ಕೊರೋನಾ ನಂತರ ಅನೇಕರು ಇಂಜಿನಿಯರ್ ವಾಪಸ್ ಬಂದು ಇವತ್ತು ಅದಕ್ಕಿಂತ ಜಾಸ್ತಿ ಗಳಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಕೃಷಿ ಮಾಡೋಕ್ಕೆ ರುಟೀನ್ ಇರುತ್ತೆ. ಅದರ ಮಾರ್ಗವನ್ನು ಹುಡುಕಿಕೊಳ್ಳುವವರು ನಾವು ಯೋಚನೆ ಮಾಡಬೇಕಾಗಿದೆ. ಆ ಮಾರ್ಗ ಯಾವುದು, ಆ ದೊಡ್ಡ ಗೆರೆ ಯಾವುದು, ಅದು ನಮಗೆ ಬಿಟ್ಟಿರೋದು. ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿರೋ ವಿಚಾರ ಎಲ್ಲರ ಮನೆಯ ಒಂದು ಪ್ರಶ್ನೆ ಇದೆ. ಅವರಿಗೂ ಅದು ನಮ್ಮ ಮೇಲೆ ಹೇರಲ್ಪಡ್ತಾ ಇದ್ದಾರೆ. ಇನ್ನೊಬ್ಬ ವಿದ್ಯಾರ್ಥಿಗೆ ಸಿಗುವುದು ನನಗೆ ಸಿಗ್ತಾ ಇಲ್ಲ ಅನ್ನುವಂಥ ಭಾವನೆ ಇಲ್ಲದಂತೆ ನಾಜೂಕಾಗಿ ಅದನ್ನು ಎಳಿಬೇಕಾಗಿದೆ. ಅದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ನಾವಾಗಿ ಹುಡುಕಿಕೊಳ್ಬೇಕು. ಒಂದು ಮನೆಯ ಮಾರ್ಗ ಇನ್ನೊಂದು ಮನೆಗೆ ಕರೆಕ್ಟ್ ಆಗೋದಿಲ್ಲ. ಅದು ಎಲ್ಲರಿಗೂ ಸಾರ್ವತ್ರಿಕವಾದಂತಹ ಮಾರ್ಗ ಅಲ್ಲ. ಅಲ್ಲಿ ಬೇರೆ ಬೇರೆನೇ ಇರುತ್ತೆ. ಸೊ ಆ ಮಾರ್ಗ ಏನು ಅನ್ನುವಂಥದ್ದು ನಾವು ಕಂಡುಕೊಳ್ಬೇಕು. ಆ ಮುಖೇನ ಅದನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾವು ಬೆರೆಯುವಿಕೆಯನ್ನು ಪ್ರಾರಂಭಿಸಬೇಕು. ಇದು ನಮ್ಮನ್ನೂ ಆವರಿಸಿದೆ, ಅವರಿಗೆ ವಿದ್ಯಾಭ್ಯಾಸದಲ್ಲಿ ಆವರಿಸಿದೆ, ನಮ್ಗೆ ಇನ್ನೊಂದರ ರೀತಿಯಲ್ಲಿ ಆವರಿಸಿದೆ. ಎರಡೂ ಕೂಡ ಹೊರಗಡೆ ಹೋಗಬೇಕಾಗಿದೆ. ಇದು ನಮ್ಮ ಆವರಣದಿಂದ ಹೊರಗೆ ಹೋಗಲೇಬೇಕು. ಪ್ರಶಾಂತ್, ನಿನ್ನೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಕಂಪನಿ ನಡೆಸಿದ್ದಾರೆ. 100 ಜನ ಉದ್ಯೋಗಿ ಇದ್ದಾರೆ. ಅವರಿಗೆ ಸಡನ್ ಒಂದು ಬೆನ್ನು ನೋವು ಪ್ರಾರಂಭ ಆಯಿತು ಮತ್ತು ಅದು ಡಿಸ್ಕಿಗೆ ಬಂತು. ಎಲ್ಲ ಎಂಥ ಶೋಧನೆ ಮಾಡಿದರೂ ಅದಕ್ಕೆ ಫಾಲ್ಟ್ ಸಿಗಲಿಲ್ಲ. ಕೊನೆಯಲ್ಲಿ ಸಿಕ್ಕಿದ ಒಂದೇ ಉತ್ತರ ನಮಗೆ ಆಶ್ಚರ್ಯ ಆಯಿತು. ಮೊಬೈಲ್ ನೋಡೋದ್ರಿಂದ ಬೆನ್ನು ಹುರಿ ಡಿಸ್ಕ್ ನೋವು. ಯಾಕಂದರೆ ಕಾರಲ್ಲಿ ಡ್ರೈವ್ ಮಾಡುವಾಗ ಹೇಗೆ ಕುತ್ತಿಗೆ ಹೀಗೆ ಮಾಡ್ತೇವೆ, ಅಥವಾ ಅದನ್ನು ನೋಡಿ ಯಾವುದೋ ಆ್ಯಂಗಲಲ್ಲಿ ನಾವು ಕೂತ್ಕೊಂಡಿರ್ತೇವೆ, ಈಗ ನಿಂತ್ಕೊಂಡಿರ್ತೇವೆ, ನೋಡ್ತಾ ಇರ್ತೇವೆ. ಅದು ಕ್ರಮೇಣ ಆ ಬೆನ್ನುಗಳಿಗೆ ಹೀಗೆ ಬಂತಲ್ಲ. ಇದು ವೈಜ್ಞಾನಿಕವಾಗಿ ಸತ್ಯ ಅಂತ ಅವ್ರು ಹೇಳಿದ್ರು. ಅದು ನನಗೆ ಭಾರಿ ಆಶ್ಚರ್ಯ ಆಯಿತು. ಯಾಕಂದರೆ ನಾವು ಯಾವುದೋ ಪೋಸಲ್ಲಿ ಮೊಬೈಲ್ ನೋಡ್ತೇವೆ, ಆ ಪರ್ಟಿಕ್ಯುಲರ್ಲಿ ಹೀಗೆ ನೋಡಿದ್ರಿಂದ ಅದು ನರಾಯಣ ಎಳಿತದೆ. ಖಂಡಿತ ನೋಡ್ತಾ ನೋಡ್ತಾ ಕತ್ತಿ ಹೀಗೆ ಬಗ್ಗಿಸಿರ್ತೇವಲ್ಲ, ಒಮ್ಮೆ ಎತ್ತುವಾಗ ನಿಮ್ಗೆಲ್ಲರೂ ಇದೇ ಅನುಭವ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಬಾಡಿ ಶೇಪ್ ಏನಿದೆಯೋ ಅದಕ್ಕಿಂತ ವ್ಯತಿರಿಕ್ತವಾಗಿ ನಾವು ಅದರದ್ದು ವಿಷನ್ ಮಾಡೋದು. ನಾವು ಅದನ್ನು ಅದಕ್ಕೂ ಪರ್ಯಾಯ ವ್ಯವಸ್ಥೆ ಬಂದಿದೆ. ಹಿಂಗೆ ಕ್ಯಾಪ್ ಹಾಕೊಂಡ್ಬಿಟ್ರೆ ಮುಂದ್ಗಡೆನೇ ಕಾಣ್ತದೆ. ಅದಕ್ಕೂ ವ್ಯವಸ್ಥೆ ಮಾಡಿರ್ತಾರೆ. ಅಂದರೆ ಅವರು ಮಾರಾಟ ಮಾಡಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ತಗೊಳ್ಳಿಕ್ಕೆ ಅದನ್ನು ಖುಷಿ ಪಟ್ಟು ಏನೇನು ಮಾಡಬೇಕು ಅದನ್ನೂ ಮಾಡ್ತೇವೆ. ವರದಿಯಿಂದ ಹೊರಗೆ ಬರುವಂಥ ದೊಡ್ಡ ಗೆರೆ ಬಗ್ಗೆ ಯಾರು ಯೋಚಿಸ್ತಾರೆ, ಅದನ್ನು ನಾವು ಮಾಡಬೇಕು. ಇದು ಒಟ್ಟು ಸಮಸ್ಯೆ ಇದೆ, ಪರಿಹಾರಕ್ಕೆ ನಾವೇ ಮದ್ದು, ಬೇರೆ ಯಾರೂ ಇದಕ್ಕೆ. ಇವತ್ತು ನಾವು ಒಂದು ವಿಷಯವನ್ನು ಇಟ್ಕೊಂಡು ಮಾತನಾಡಿದ್ದೇವೆ. ಕೊನೆಗೂ ಇದು ಕಾರ್ಯಕ್ರಮ ಮುಗಿದ ಮೇಲೆ ನೀವು ಒಬ್ಬರೇ, ನೀವೇನು ತಗೊಳ್ತಿರೋ ನಿರ್ಣಯ ಅದೇ ನಿಮ್ಮ ಭವಿಷ್ಯ ಅಷ್ಟೇ. ಇನ್ಯಾವ ಭಾಷಣಗಳು ಬರೋದಿಲ್ಲ. ಇಲ್ಲಿ ಕೇಳ್ಬೋದಷ್ಟೇ. ಕೇಳಿದ್ದನ್ನ ಪರೀಕ್ಷೆಯಲ್ಲಿ ಬರೋದು 100ಕ್ಕೆ 100 ತಗೊಳ್ಬೋದು, 35 ತಗೊಂಡು ಜಸ್ಟ್ ಪಾಸನ್ನು ಆಗ್ಬೋದು. ಈಗ ನಾವು 100 ತಗೊಳ್ಳೋರು ಆಗಬೇಕಾದ್ರೆ ಪ್ರಯತ್ನ ಬೇಕು, 35 ಎಲ್ಲರಂತೆ ಹಾಗೆ ಇರಬೇಕು. ಇದು ಬಿಟ್ಟಿದ್ಯಾರಿಗೆ? ಆ ವಿದ್ಯಾರ್ಥಿ ಮೇಲೆ ಅಷ್ಟೇ. ಪಾಠ ಮಾಡುವಾಗ ಎಲ್ಲರಿಗೂ ಸರಿಯಾಗಿ ಪಾಠ ಮಾಡಿರ್ತಾರೆ ಟೀಚರ್. ಪ್ರತ್ಯೇಕ 100 ಅಂಕಕ್ಕೆ ಬೇರೆ, 35ಕ್ಕೆ ಬೇರೆ ಮಾಡೋದಿಲ್ಲ. ಎಲ್ಲರೂ ಸಮಾನರಾಗೆ ಮಾಡ್ತಾರೆ. ಬರೆಯುವಾಗ ಪ್ರಯತ್ನಪೂರ್ವಕವಾಗಿ ಮಾಡಿ ಅದನ್ನು 100ಕ್ಕೆ 100 ತಗೊಳ್ಳೋದು ಅವನ ಶ್ರಮ ಇರುತ್ತದೆ. ಅದಕ್ಕೆ ತಕ್ಕಂತೆ ಮನಸ್ಸು. ಇದನ್ನು ನಾವು ಆ ರೀತಿಯ ಮನಸ್ಸು ಕೊಡುವವರು ನಾವು ಆದರೆ ಸಾಕು, ಈ ಪರಿಹಾರ ಖಂಡಿತವಾಗಿ ಸಿಗುತ್ತೆ. ಸಾಮಾಜಿಕ ಜಾಲತಾಣಗಳ ಬಗ್ಗೆ ಬಹಳಷ್ಟು ನಾವು ಎಲ್ಲರೂ ಹಿರಿಯರಿಂದ ವಿಷಯಗಳನ್ನು ನಾವೆಲ್ಲರೂ ಅರಿತಿದ್ದೇವೆ. ಒಂದು ನಾನು ಗಮನಿಸಿದ ಬಹಳಷ್ಟು ಹಿರಿಯರಿದ್ದಾರೆ, ನಮ್ಮ ತಾಯಂದಿರಿದ್ದಾರೆ. ನಾನು ಒಂದು ಗಮನಿಸಿದ್ದು, ಈ
2-3 ವರ್ಷಗಳ ಬೆಳವಣಿಗೆ ವಿದ್ಯಾರ್ಥಿನಿಯರು, ಹೆಚ್ಚಿನವರು ಕಾಲೇಜು ವಿದ್ಯಾರ್ಥಿನಿಯರು ಈ ಸಾಮಾಜಿಕ ವಿಷಯವನ್ನು ಹಂಚಿಕೊಂಡಿದ್ದಾರೆ. ರೀಲ್ಸ್ಗಳು, ಸೆಲ್ಫಿಗಳು, ಬೇರೆ ಬೇರೆ ರೀತಿಯ ಈ ಗೀಳಿಗೆ ಬಿದ್ದು ಅವರೆಲ್ಲ ಅವರ ಫೋಟೋಗಳನ್ನು, ಬೇರೆ ಬೇರೆ ರೀಲ್ಸ್ಗಳನ್ನು ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ತಾ ಇದ್ದಾರೆ. ಅದರಿಂದ ವಿದ್ಯಾರ್ಥಿಗಳನ್ನು, ಎಸ್ಪೆಷಲಿ ವಿದ್ಯಾರ್ಥಿನಿಯರನ್ನು ನಾವು ಹೊರಗೆ, ಅಂದರೆ ಅದರಿಂದ ನಾವು ಹೊರಗೆ ತರಲಿಕ್ಕೆ ನಾವು ಏನು ಮಾಡ್ಬೋದು? ಬಹುಶಃ ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದದ್ದು. ನಮ್ಮ ಮನೆಯಲ್ಲೂ ಇರ್ಬೋದು ಈ ಪರಿಸ್ಥಿತಿಗಳು. ಈ ನಿಟ್ಟಿನಲ್ಲಿ ನಾವೇನು ಮಾಡ್ಬೋದು ಅಂತೇಳಿ ಒಂದಷ್ಟು ಚರ್ಚೆ ಆದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ರಾಮದಾಸ್ ಅವರು ಹೇಳಿರುವ ವಿಚಾರ ನಮ್ಗೆ ಈಗಾಗಲೇ ಗೊತ್ತಿರುವಂಥ ಮಾಡಬೇಕಾದಂತಹ ಮಾರ್ಗಗಳು ನಮ್ಮ ಕೈಯಲ್ಲಿ ಇರುತ್ತೆ. ಈಗ ಆಸಕ್ತಿ ಮೂಡುವುದು ಯಾವಾಗ? ಒಂದು ಪ್ರಶ್ನೆ ಹಾಕೋಣ. ಊರಿನವರ ಕಾಲೋನಿಯಲ್ಲಿ ಯಾರಿಗಾದ್ರೂ ಒಂದು ಮದುವೆ ಇದೆ ಅಥವಾ ಒಂದು ಮದುವೆ ಇದೆ ಅಂತಂದಾಗ ನಾವು ಯಾವ ರೀತಿಯ ಪ್ರಿಪೇರ್ ಆಗ್ತೇವೆ, ನಮ್ಮ ಮನೆಯಲ್ಲೇ ಮದುವೆ ಇದೆ ಅಂತಂದಾಗ ನಾವು ಯಾವ ರೀತಿ ಫ್ರೀ ಆಗ್ತೇವೆ, ಇಷ್ಟೇ ವ್ಯತ್ಯಾಸ. ನಾನು ಹೇಳೋದು, ನಮ್ಮ ಮಗುವಿಗೆ ನಾನು ಇದನ್ನು ಬಿಡಿಸೋಕ್ಕೋಸ್ಕರ ಅದರ ಗಾಂಭೀರ್ಯತೆಯನ್ನು ನಾನು ಹೇಗೆ ತಿಳಿಸ್ತೀನೋ, ಇನ್ಯಾವುದೋ ಸುದ್ದಿಯಲ್ಲಿ ಬಂದದ್ದನ್ನು ಎಕ್ಸಾಂಪಲ್ ಕೊಟ್ಟು ತಿಳಿಸ್ತೀನೋ, ಇದು ನಮಗೆ ಬಿಟ್ಟಿರುವಂಥ ವಿಚಾರ. ನಮ್ಮ ವ್ಯಾಲ್ಯೂಸ್ ಏನಿದೆ, ನಮ್ಮ ನಂಬಿಕೆಗಳನ್ನು ನಾವು ಬಿತ್ತಬೇಕು. ಈ ಅಜ್ಜಿನ ತೋರಿಸಿದ್ನಲ್ಲ, ಆ ಅಜ್ಜಿ ಮಾಡ್ತಿದ್ರೆ ಆ ಕೆಲಸ. ಈ ನಂಬಿಕೆಗಳನ್ನು, ಬಾಂಧವ್ಯವನ್ನು ಬಿತ್ತುವ ಕೆಲಸ ಮೊಬೈಲ್ ಕೈಗೆ ಬರದಿದ್ದಾಗ ಆಗ್ತಿತ್ತು. ಆಗ ಈ ರೀತಿಯ ಘಟನೆಗಳು ಕಡಿಮೆ ಇದ್ವು. ಇವತ್ತು ಅದಿಲ್ಲ. ಪ್ರಪಂಚ ಅಜ್ಜಿ ಹೇಳೋದನ್ನು ಇವತ್ತೆಲ್ಲೂ ಕೂಡ ಸಿಗ್ತಾ ಇರೋದ್ರಿಂದ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಅವ್ರು ಹೇಳಿದ ಹಾಗೆ ನಾನು ಆ ರೀತಿ ಅಂಧಾನುಕರಣೆ ಅಂತ ಒಂದು ಶಬ್ದ ಕೇಳಿದೆ. ಹೋಲಿಕೆ, ಅಂಧಾನುಕರಣೆ. ಈಗ ಅವಳು ಹಾಗೆ ರೀಲ್ಸ್ ಹಾಕಿದಾಳೆ, ನಾನೇನು ಕಡಿಮೆ, ನನಗೂ ಚೆನ್ನಾಗಿ ಮಾಡಕ್ಕೆ ಬರುತ್ತೆ, ಡ್ಯಾನ್ಸ್ ಮಾಡ್ತೀನಿ ನಾನು ಸಹ, ನಾನು ಪಲ್ಟಿ ಹೊಡಿತೀನಿ, ಅವ್ರಿಗಿಂತ ಚೆನ್ನಾಗಿ ನಾನು ಟ್ರ್ಯಾಕಲ್ಲಿ ನಡ್ಕೊಂಡು ಹೋಗ್ತೀನಿ, ಟ್ರೈನ್ ಇನ್ನೊಂದು ಮೀಟರ್ ಇರುವಷ್ಟೊತ್ತಿಗೆ ಜಂಪ್ ಮಾಡ್ತೀನಿ, ನಾನು ಅಷ್ಟು ಎತ್ತರದಿಂದ ನಾನು ಸೆಲ್ಫಿ ತೆಗಿಬೋದು, ನನಗೇನು ಕಡಿಮೆ, ವೀಲಿಂಗ್ ಮಾಡ್ತೀನಿ ನಾನು ಗಾಡಿಯಲ್ಲಿ. ಈ ಅಂದರೆ ಸಾಹಸ ಅಥವಾ ಇದನ್ನ ತೋರಿಸುವಿಕೆ ಇದೆಯಲ್ಲ, ಕಂಪ್ಯಾರಿಸನ್ನು, ಅಥವಾ ಅವರಿಗಿಂತ ನಾನು ಶ್ರೇಷ್ಠ ಅನ್ನುವಂಥದ್ದು, ನನಗೂ ಚೆನ್ನಾಗಿ ಲೈಕ್ಸ್ ತರಿಸ್ಲಿಕ್ಕೆ ಆಗುತ್ತೆ ಅನ್ನುವಂಥ ಇದು ನಮಗೆ ಒಳಗಾಗ್ತಾ ಇರುವುದರಿಂದಲೇ ನಾನು ಒಂದು ರೀಲ್ ಮಾಡಬೇಕು, ನಾನು ಅವಳು ಹಂಚ್ಕೊಂಡಿದ್ದಾಳೆ ನಾನು ಹಂಚ್ಕೊಳ್ಬೇಕು ಅನ್ನುವಂಥದ್ದು. ಇಲ್ಲಿ ಅದೇ ನಮ್ಮ ಮೌಲ್ಯವನ್ನು ಕೊಡುವುದರಲ್ಲಿ ನಾವು ಕೊರತೆಯಾಗಿದೆ. ನನಗನ್ಸಿರೋದು 80, 90, 2000 ಈ 20 ವರ್ಷವನ್ನು ನೀವು ತೆಗೆದುಕೊಂಡಾಗ, ಟೆಕ್ನಾಲಜಿ ಬೆಳೆದಿರೋದನ್ನು ಗಮನಿಸಿದಾಗ ಒಂದು ಜನರೇಷನ್ ಇಡೀ ಗ್ಯಾಪ್ ಇದೆ. ಅತ್ತೆ ಸೊಸೆ, ಹೆಂಡತಿ, ಅಥವಾ ಈ ಕುಟುಂಬದ ವ್ಯವಸ್ಥೆಯ ಭಾಗವಾಗಿ ಮೈಕ್ರೋ ಫ್ಯಾಮಿಲಿಗಳಾಗಿರುವುದು, ಶಹರಗಳು ಅಂದರೆ ನಗರ ಪಟ್ಟಣಗಳು ಬೆಳೆದಿರುವುದು, ಅಪಾರ್ಟ್ಮೆಂಟ್ ಸಂಸ್ಕೃತಿ ಬೆಳೆದಿರುವುದು, ಸಿನಿಮಾ ಹಾಲುಗಳು ಬೆಳೆದಿರುವಂಥದ್ದು, ಯೂಟ್ಯೂಬ್ಗಳು ಬೆಳೆದಿರುವಂಥದ್ದು, ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ಫೋನ್ಗಳು ಬೆಳೆದಿರುವಂಥದ್ದು, ಇವು ಎಲ್ಲವನ್ನೂ ಗಮನಿಸಿದಾಗ ಒಂದು ದೊಡ್ಡ ಜನರೇಷನ್ ಗ್ಯಾಪ್ ಇವುಗಳ ಮಧ್ಯದಲ್ಲಿ ಜಡ್ಜ್ಮೆಂಟ್ ತಗೊಳ್ಳಲಾರದಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ಯಂಗ್ಸ್ಟರ್ಸ್ಗಳು ಬರ್ತಾ ಇದ್ದಾರೆ. ಯಾವುದಕ್ಕೆ ಮಹತ್ವ? ಈಗ ಆ ಹುಡುಗನಿಗೆ ಮೊಬೈಲ್ ಕೊಡಿ ಹೇಳಿದ್ರೆ ಆತ್ಮಹತ್ಯೆ. ಜೀವನ ಅಂದ್ರೆ ಏನು ಅಂತ ಅಷ್ಟೇ ಗೊತ್ತ ಅವನಿಗೆ. ಹಾಗಿದ್ರೆ ಮೊಬೈಲ್ ಜೀವನವ? ಆ ಮಟ್ಟಕ್ಕೆ ಅವನ ಅಷ್ಟೇ ಗೊತ್ತಿರೋದು ಅವನಿಗೆ. ಅದಕ್ಕಿಂತ ದೊಡ್ಡದಾದಂತಹ ಚಿತ್ರಣ ಮೂಡಿಸುವಲ್ಲಿ ಯಾರು ಫೇಲ್ ಆದರಾಗಿದ್ರೆ, ಇದು ಬರ್ತಾ ಇರ್ತಕ್ಕಂಥ ಸಮಸ್ಯೆ. ಜೀವನದ ಮೌಲ್ಯ ಗೊತ್ತಿದ್ರೆ, ನನ್ನ ಜೀವನದ ಗುರಿ ಗೊತ್ತಿದ್ರೆ, ಮೊಬೈಲ್ ಸಣ್ಣ ಅನಿಸ್ಬಿಡ್ತದಂತೆ ಅವನಿಗೆ. ಮೊಬೈಲ್ ಇರ್ತಿದ್ರೆ ತೊಂದರೆ ಇಲ್ಲ ಅಂತ. ಎಷ್ಟೋ ಮನೆಗಳಲ್ಲಿ ಇವತ್ತು ಕೂಡ ಟಿವಿ ಇಲ್ಲ. ನಿರ್ಧಾರ ಮಾಡಿದ್ದಾರೆ ಅವರು, ನಾವು ಟಿವಿ ನೋಡೋದಿಲ್ಲ, ಚೆನ್ನಾಗಿದ್ದಾರೆ ಅವರು. ಆ ನಿರ್ಣಯ ಮಾಡುವಂತಹ ಸಿಚುವೇಶನ್ನು ಅಥವಾ ಮಕ್ಕಳಿಗೆ ಕನ್ವೆ ಮಾಡುವಂಥದ್ದು, ಜಾತ್ರೆ ಕರ್ಕೊಂಡು ಹೋಗ ಅದು ಬೇಕು ಇದು ಬೇಕು ಅದು ಬೇಕು ಅಂತ ಹೇಳುವುದು ಅದರ ಮಗುವಿನ ವಯಸ್ಸದು. ಕೊಡಿಸಬೇಕಾದವರು ಯಾರು? ಕೊಡಿಸುವಾಗ ಅದರ ವಿವೇಚನೆ ಗೊತ್ತಿರೋರು ಯಾರು? ಪಾಲಕರಿಗೆ. ಅಲ್ಲಿ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ವಿವೇಚನೆ ಬೇಕಲ್ಲ. ಆ ವಿವೇಚನೆಯ ಗ್ಯಾಪ್ ಇದೆಯಲ್ಲ, ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಅಂತ ಹೇಳ್ತಾರೆ. ಒಬ್ಬ ಪಾಲಕ ನಿರ್ಧಾರಕ ತೆಗೆದುಕೊಳ್ಳುವಲ್ಲಿ ವ್ಯತ್ಯಾಸಗಳಾದಾಗ ಮಕ್ಕಳು ಈ ರೀತಿಯ ಪೋಸ್ಟ್ ಮಾಡೋದ್ರಲ್ಲಿ ಹಿಂದಿದ್ದಾರೆ. ಅದು ತಪ್ಪು ಅಂತ ಯಾರಿಗೆ ಅನಿಸ್ಬೇಕು?
ತಂದೆ ತಾಯಿಗೆ ಅನಿಸ್ಬೇಕು, ಅಥವಾ ಅವ್ರ ಮನೇಲಿ ಯಾರಾದ್ರೂ ಎತ್ತಬೇಕಲ್ಲ, ಅಥವಾ ಸಹಜವಾಗಿ ಹೊರಗಡೆ ಕರೆದು ಇದು ಯಾಕೋ ನಮ್ಗೆ ಸ್ವಲ್ಪ ಇರಿಸುಮುರುಸು ಅನಿಸ್ತಾ ಇದೆ ಅಂತ ಮನಸ್ಸು ಬಿಚ್ಚಿ ಮಾತಾಡುವ ಸಮಯ ಸಿಗ್ಬೇಕಲ್ಲ. ಅಲ್ಲಿ ಎಲ್ಲಿದೆ? ಎಲ್ಲ ಆವರಿಸಿಕೊಂಡಿದೆ ನಮಗೆ ಮೊಬೈಲ್. ಇದಕ್ಕೆ ಮೂಲ ಸಮಯ ಕೊಡಬೇಕು, ಉಪವಾಸ ಮಾಡಬೇಕು, ಏಕಾದಶಿ ಆದರೂ ಮಾಡಬೇಕು. ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿ ಆ ಬಾಂಧವ್ಯದ ಬೆಸುವಿಕೆ ಜಾಸ್ತಿ ಆದಷ್ಟು ಈ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇದು ಒಂದೇ ದಾರಿ ಇರ್ತದೆ. ಹೆಚ್ಚಿನ ಪ್ರಶ್ನೆಗಳಿದ್ರೆ ತಮಗೆ ಕೊಟ್ಟಿರುವ ಪ್ರಪತ್ರದ ಹಿಂಬದಿಯಲ್ಲಿ ಬರೆದು ಕೊಡ್ಬೋದು. ಅದನ್ನು ಮತ್ತೆ ನಾವು ಮುಂದಿನ ಮಂಥನದಲ್ಲಿ ಅದನ್ನು ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಮುಂದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಮೃತ ವಿದ್ಯಾಲಯನ ಪ್ರಾಂಶುಪಾಲರು ಅಕ್ಷತಾ ಶೆಣೈ